ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ಇವತ್ತು 25/5/2025 ನಡೆದಂತ UPSC ಪ್ರಿಲಿಮ್ಸ್ ಎಕ್ಸಾಮ್ 2025 ಸೊ ಅಲ್ಲಿ ಕೇಳಿರುವಂತ ಇಂಡಿಯನ್ ಪಾಲಿಟಿ ಮತ್ತೆ ಕಾನ್ಸ್ಟಿಟ್ಯೂಷನ್ ಕ್ವಶನ್ಗಳನ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್. ಸೊ ನೋಡ್ತಾ ಹೋಗೋಣ, ಇಲ್ಲಿ ಸುಮಾರು ಪ್ರಶ್ನೆಗಳನ್ನು ಕೂಡ ನಮಗೆ ಇಂಡಿಯನ್ ಪಾಲಿಟಿ ಮತ್ತೆ ಕಾನ್ಸ್ಟಿಟ್ಯೂಷನ್ ಕೇಳ್ತಾ ಹೋಗ್ತಿದ್ದಾರೆ. ನೋಡ್ತಾ ಹೋಗೋಣ. ಸೊ ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಪಾಲಿಟಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಅಂದ್ರೆ ಭಾರತೀಯ ರಾಜಕೀಯ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಅನ್ನು ನೋಡ್ತಾ ಹೋಗೋಣ. an ordinance can amend any central act ಅಂತಿದೆ. ಸೊ ಆಪ್ಷನ್ ಸ್ಟೇಟ್ಮೆಂಟ್ 2 ಅಲ್ಲಿ an ordinance can abridge a fundamental right ಅಂತಿದೆ. ಸೊ ಸ್ಟೇಟ್ಮೆಂಟ್ 3 ಅಲ್ಲಿ an ordinance can come into effect from the back date ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಹಾಗಾದ್ರೆ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬವ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ಸೊ ನೋಡಿ, ನಮಗೆ ಆರ್ಡಿನೆನ್ಸ್ ಅಂತ ಬರುತ್ತೆ, ಅಂದ್ರೆ ಕನ್ನಡದಲ್ಲಿ ನಾವು ಸುಗ್ರೀವಾಜ್ಞೆ ಅಂತ ಕರೀತಾರೆ. ಸೊ ಇದನ್ನ ಅಂಡರ್ ಆರ್ಟಿಕಲ್ 123 ಪ್ರಕಾರ, ಸೊ ಆರ್ಟಿಕಲ್ 123 ಪ್ರಕಾರ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತಾರೆ ಅಂದ್ರೆ, ಯಾವಾಗ ಒಂದು ಪಾರ್ಲಿಮೆಂಟ್ ನ ಸೆಷನ್ ಇರಂಗಿಲ್ವೋ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಎಮರ್ಜೆನ್ಸಿ ವಿಷಯಗಳಿಗೆ ಈ ಒಂದು ಅಂಡರ್ ಆರ್ಟಿಕಲ್ 123 ಪ್ರಕಾರ ಅಂದ್ರೆ ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಅದೇ ರೀತಿ 213ನೇ ಆರ್ಟಿಕಲ್ ಪ್ರಕಾರ ಒಂದು ರಾಜ್ಯದಲ್ಲಿ ಯಾವಾಗ ಒಂದು ವಿಧಾನಸಭೆಗಳ ಒಂದು ಸೆಷನ್ ಇರಂಗಿಲ್ವೋ ಅವಾಗ ಏನ್ ಮಾಡ್ತಾರೆ, ಆ ರಾಜ್ಯದ ರಾಜ್ಯಪಾಲರು ಒಂದು ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಓಕೆನಾ? ಇದರ ಒಂದು ಟರ್ಮ್ ಒಂದು ಎಷ್ಟು ಇರುತ್ತೆ ಅಂದ್ರೆ 6 ಮಂತ್ಸ್, 6 ತಿಂಗಳ 6 ವೀಕ್ ಇರುತ್ತೆ ಇದರ ಒಂದು ಕಾಲಾವಧಿ ಅಂತ ಹೇಳ್ಬೋದು. ಓಕೆ, ನೋಡ್ತಾ ನೋಡಿ. ಸೊ an ordinance can amend any central act. ಎಸ್ ಅಂದ್ರೆ ಅಂಡರ್ ಆರ್ಟಿಕಲ್ 123 ಪ್ರಕಾರ ಏನು ರಾಷ್ಟ್ರಪತಿಗಳು ಒಂದು ಸುಗ್ರೀವಾಜ್ಞೆ ಹೊರಡಿಸ್ತಾರೆ, ಅವುಗಳೇನಂತಂದ್ರೆ ಸೆಂಟ್ರಲ್ ಆಕ್ಟ್ ಅಂದ್ರೆ ಏನ್ ಮಾಡಬಹುದು ಅಂದ್ರೆ, ಸೊ ಸೆಂಟ್ರಲ್ ಆಕ್ಟ್ ಗಳನ್ನ ಅದು ಅಮೆಂಡ್ ಮಾಡಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇದು an ordinance can abridge a fundamental right ಅಂತಿದೆ. ಅಂದ್ರೆ ಏನು ಒಂದು ಸುಗ್ರೀವಾಜ್ಞೆ ಇದೆಯಲ್ಲ, ಅದು ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸಬಹುದು ಅಥವಾ ಉಲ್ಲಂಘನೆ ಮಾಡೋದು ಕೊಟ್ಟಿದ್ದಾರೆ. ಸೊ ಇಲ್ಲ ನೋಡಿ, ಅಂದ್ರೆ ನಮಗೆ ಆರ್ಟಿಕಲ್ 13 ಅಲ್ಲಿ ಬರುತ್ತೆ, 13ನೇ ಆರ್ಟಿಕಲ್ ಇದೆಯಲ್ಲ ನೋಡಿ, ಯಾವುದೇ ಎಲ್ಲ ಇನ್ಕನ್ಸಿಸ್ಟೆಂಟ್ ವಿತ್ ದ ಆರ್ ಇನ್ ಡೆರಗೇಷನ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಆಗಿದ್ರೆ ಏನಾಗುತ್ತೆ, ಅವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಅಂದ್ರೆ ಆರ್ಟಿಕಲ್ 13 ಕ್ಲಾಸ್ ಸಬ್ ಕ್ಲಾಸ್ 1A ಏನಂತಂದ್ರೆ, ಯಾವುದೇ ಒಂದು ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಆಗಿರ್ಬೋದು, ಆರ್ಡರ್ ಆಗಿರ್ಬೋದು, ಬೈಲಾ ಆಗಿರ್ಬೋದು, ರೂಲ್ ಆಗಿರ್ಬೋದು, ರೆಗ್ಯುಲೇಷನ್ ಆಗಿರ್ಬೋದು, ನೋಟಿಫಿಕೇಶನ್ ಆಗಿರ್ಬೋದು, ಯಾವುದೇ ಕಾರಣ ಕೂಡ ಆಕ್ಚುಲಿ ಅವುಗಳು ಫಂಡಮೆಂಟಲ್ ರೈಟ್ಸ್ ಗಳನ್ನ ಉಲ್ಲಂಘನೆ ಮಾಡಿದ್ರೆ ಅವುಗಳನ್ನ ಒಂದು ಅಸಂವಿಧಾನಿಕ ಅಂತ ಘೋಷಣೆ ಮಾಡುತ್ತೆ ಆಗುತ್ತೆ. ಸೊ ಅಂಡರ್ ಆರ್ಟಿಕಲ್ 13 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಸೊ ಹಾಗಾಗಿ ಏನಂತಂದ್ರೆ, ಯಾವುದೇ ಕಾರಣ ಕೂಡ ಏನು ಸುಗ್ರೀವಾಜ್ಞೆ ಇದೆಯಲ್ಲ ಅದು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡಬಾರ್ದು. ಸೊ ಹಾಗಾಗಿ ಇದು ಇಲ್ಲಿ ಆಗತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗುತ್ತೆ. ಮೂರನೇದು an ordinance can come into effect from the back date ಅಂತ ಕರೀತಾರೆ. ಎಸ್ ಅಂದ್ರೆ ಏನು ಆರ್ಡಿನೆನ್ಸ್ ಒಂದು ಘೋಷಣೆ ಮಾಡಿರ್ತಾರಲ್ಲ ಅದೇನಂದ್ರೆ, ಇದನ್ನ ನಾವು ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂತ ಕರೀತಾರೆ. ಅಂದ್ರೆ ಏನಾಗುತ್ತೆ, ಅದು ಬ್ಯಾಕ್ ಡೇಟ್ ಇಂದ ಏನಂದ್ರೆ ಕೇಮ್ ಇಂಟು ಫೋರ್ಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಮೂರನೇ ಹೇಳಿಕೆ ಕೂಡ ಸರಿಯಾಗುತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ ಯಾವುದು ಸರಿಯಾಗಿದೆ ಅಂದ್ರೆ, ಆಪ್ಷನ್ ಸಿ 1 ಮತ್ತು 3 ಮಾತ್ರನೇ ಸರಿಯಾದ ಹೇಳಿಕೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ 1 ಮತ್ತು 3 ಮಾತ್ರ ರೈಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಫ್ ದ ದಿಸ್ ಕ್ವೆಶ್ಚನ್ ಅಂತ ಹೇಳ್ಬೋದು. ಓಕೆನಾ? ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಪಂಚಾಯತ್ ಸಂಬಂಧಪಟ್ಟ ಕ್ವೆಶ್ಚನ್ ಕೇಳ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಅಂದ್ರೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಅನ್ನು ನೋಡ್ತಾ ಹೋಗೋಣ. ಪಂಚಾಯತ್ ಎಟ್ ದ ಇಂಟರ್ಮೀಡಿಯೇಟ್ ಲೆವೆಲ್ ಎಕ್ಸಿಸ್ಟ್ ಇನ್ ಆಲ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮಧ್ಯಂತರ ಮಟ್ಟದಲ್ಲಿ ಪಂಚಾಯತ್ಗಳು ಎಲ್ಲ ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿವೆ ಅಂತ ಕೊಟ್ಟಿದ್ದಾರೆ. ಸೊ ಎರಡನೇ ಸ್ಟೇಟ್ಮೆಂಟ್, ಟು ಬಿ ಎಲಿಜಿಬಲ್ ಟು ಬಿ ಮೆಂಬರ್ ಆಫ್ ಪಂಚಾಯತ್ ಅಟ್ ದ ಇಂಟರ್ಮೀಡಿಯೇಟ್ ಲೆವೆಲ್ ಎ ಪರ್ಸನ್ ಶುಡ್ ಅಟೈನ್ ದ ಏಜ್ ಆಫ್ ದ 30 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು ಮಧ್ಯಂತರ ಮಟ್ಟದಲ್ಲಿ ಇದೆಯಲ್ಲ ಪಂಚಾಯತ್ ಸದಸ್ಯನಾಗಲ್ಲ ಅಂದ್ರೆ ಅವನಿಗೆ ಆ ವ್ಯಕ್ತಿಗೆ 30 ವರ್ಷ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಮೂರನೇ ಸ್ಟೇಟ್ಮೆಂಟ್, ದ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಕಾನ್ಸ್ಟಿಟ್ಯೂಟ್ ಎ ಕಮಿಷನ್ ಟು ರಿವ್ಯೂ ದ ಫಿನಾನ್ಷಿಯಲ್ ಪೊಸಿಷನ್ ಆಫ್ ಪಂಚಾಯತ್ ಅಟ್ ದ ಇಂಟರ್ಮೀಡಿಯೇಟ್ ಲೆವೆಲ್ಸ್ ಅಂಡ್ ಟು ಮೇಕ್ ರೆಕಮೆಂಡೇಶನ್ ರಿಗಾರ್ಡಿಂಗ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ನೆಟ್ ಪ್ರೊಸೀಡ್ಸ್ ಆಫ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಲೇಬಲ್ ಬೈ ದಿ ಸ್ಟೇಟ್ ಬಿಟ್ವೀನ್ ದ ಸ್ಟೇಟ್ ಅಂಡ್ ಪಂಚಾಯತ್ ಅಟ್ ದ ಇಂಟರ್ಮೀಡಿಯೇಟ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು ರಾಜ್ಯದ ಮುಖ್ಯಮಂತ್ರಿ ಇದಾರಲ್ಲ ಅವ್ರೇನಂತಂದ್ರೆ ರಾಜ್ಯ ಹಣಕಾಸು ಆಯೋಗವನ್ನು ರಚನೆ ಮಾಡಿಕೊಂಡು ಏನು ಒಂದು ರಾಜ್ಯ ಮತ್ತು ಪಂಚಾಯತ್ಗಳ ಮಧ್ಯೆ ಅಂದ್ರೆ ಆಕ್ಚುಲಿ ಒಂದು ಏನಂದ್ರೆ ಸೇರ್ ಮಾಡ್ಕೊಳ್ಳೋಕೆ ಅವರು ಅಂದ್ರೆ ಕಮಿಟಿಯನ್ನ ಒಂದು ಕಮಿಷನ್ ರಚನೆ ಮಾಡ್ತಾರೆ ಕೊಟ್ಟಿದ್ದಾರೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಗಿವನ್ ಅಬವ್ ಆರ್ ನಾಟ್ ಕರೆಕ್ಟ್ ಅಂತ ಕೇಳ್ತಾರೆ. ಅಂದ್ರೆ ಯಾವುದು ಸರಿಯಾಗಿರೋ ಅಂತ ಕೊಡ್ತಾರೆ. ಸೊ ನೋಡ್ತಾ ನೋಡಿ, ನಮ್ಗೆಲ್ಲ ಗೊತ್ತು ಅಂತ ಹೇಳಿದ್ರೆ 73ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಸಂವಿಧಾನಕ್ಕೆ ಒಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳ ಒಂದು ಸಂವಿಧಾನ ಬಾಡಿಗಳಾಗಿ ಏನಂತಾರೆ ಸೇರಿಸ್ತಾರೆ.
ಹೌದಾ. ಸೊ ಹಾಗಾಗಿ ಏನು 73ನೇ ಕಾಯ್ದೆ ಇದೆಯಲ್ಲ ಇದೇನ್ ಮಾಡುತ್ತೆ ಅಂದ್ರೆ ನಮಗೆ 3 ಟೈರ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಅಂದ್ರೆ 3 ತರಹದ ಒಂದು ಸಿಸ್ಟಮ್ ಅನ್ನು ಕೊಡ್ತಾ ಹೋಗುತ್ತೆ ನೋಡಿ. ಅಂದ್ರೆ ಸೊ ಜಿಲ್ಲಾ ಪಂಚಾಯತ್ ಅಂತ ಕರಿತೀವಿ, ಅದು ಡಿಸ್ಟ್ರಿಕ್ಟ್ ಲೆವೆಲ್. ಅದೇ ರೀತಿ ತಾಲೂಕ್ ಪಂಚಾಯತ್ ಅಂತ ಕರಿತೀವಿ ನಾವು, ತಾಲೂಕ್ ಲೆವೆಲ್. ಇಟ್ ಇಸ್ ಆಲ್ಸೋ ಕಾಲ್ಡ್ ನಾವು ಬ್ಲಾಕ್ ಲೆವೆಲ್ ಅಥವಾ ಇಂಟರ್ಮೀಡಿಯೇಟ್ ಲೆವೆಲ್ ಅಂತ ಕೂಡ ಕರೀತಾರೆ. ಅದೇ ರೀತಿ ಗ್ರಾಮ ಪಂಚಾಯತಿಗಳನ್ನು ಮಾಡ್ತಾ ಹೋಗ್ತಾರೆ, ಅದು ವಿಲೇಜ್ ಲೆವೆಲ್ ಅಂತ. ಇದು ನಾವು 3 ಟೈರ್ ಸಿಸ್ಟಮ್ ಅಂತ ಕರಿತಾ ಹೋಗ್ತಾರೆ. ಹೌದಾ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಪಂಚಾಯತ್ ಸೆಟ್ ದ ಇಂಟರ್ಮೀಡಿಯೇಟ್ ಲೆವೆಲ್ ಎಕ್ಸಿಸ್ಟ್ ಇನ್ ಆಲ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನು 73ನೇ ಒಂದು ಕಾಯ್ದೆ ಇದೆಯಲ್ಲ ಅದೇನಂತಂದ್ರೆ ಯಾವ ಒಂದು ರಾಜ್ಯಗಳಲ್ಲಿ 20 ಲಕ್ಷಕ್ಕಿಂತ ಜನಸಂಖ್ಯೆ ಕಡಿಮೆ ಇರುತ್ತೋ ಅಲ್ಲಿ ಈ ಒಂದು ಇಂಟರ್ಮೀಡಿಯೇಟ್ ನೋಡಿ ನಮ್ಗೆ ಏನಂದ್ರೆ ಸೊ 3 ಲೆವೆಲ್ ಅಂತ ಹೇಳ್ತಾ ಇದ್ದೆ. ಒಂದು ಗ್ರಾಮ ಪಂಚಾಯತ್ ಗ್ರಾಮಗಳ ಮಟ್ಟದಲ್ಲಿ, ಪಂಚಾಯತ್ ಸಮಿತಿ ಅಥವಾ ಬ್ಲಾಕ್ ಪಂಚಾಯತ್ ಸಮಿತಿ ಅಂತ ಕರಿತಿದ್ದು ಬ್ಲಾಕ್ ಲೆವೆಲ್ ಅಲ್ಲಿ, ಅದೇ ರೀತಿ ಜಿಲ್ಲಾ ಪಂಚಾಯತ್ ಅಂತ ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಕರೀತಾರೆ. ಸೊ ಹಾಗಾಗಿ ಈ ಏನು ಮಧ್ಯಂತರ ವಲಯ ಅಥವಾ ಒಂದು ಏನು ಬ್ಲಾಕ್ ಲೆವೆಲ್ ಸಮಿತಿ ಇದೆಯಲ್ಲ ಇದು ಯಾವ ರಾಜ್ಯಗಳಲ್ಲಿ 20 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂತಹ ಪ್ರದೇಶ ಇರ್ತವೆ ಅಲ್ಲಿ ಈ ಒಂದು ಇಂಟರ್ಮೀಡಿಯೇಟ್ ಲೆವೆಲ್ ನ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಅಂಡರ್ ಆರ್ಟಿಕಲ್ 233B ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಏನಂದ್ರೆ ಇದು ಏನಂದ್ರೆ ಎಲ್ಲಾ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ನೋಡ್ತಗೋಣ, to be eligible to be a member of a panchayat at the intermediate level a person should attain the age of the 30 years ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ತಪ್ಪಾಗುತ್ತೆ. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರುವಂತೆ ಸೊ ಪಂಚಾಯತ್ ಅಥವಾ ಇಂಟರ್ಮೀಡಿಯೇಟ್ ಮೆಂಬರ್ ಆಗಬೇಕಾದ್ರೆ ಆತ ಏನಂದ್ರೆ 21 ವರ್ಷಗಳನ್ನ ಪೂರೈಸಬೇಕಾಗ್ತದೆ. ಹೌದಾ. ನಮ್ಗೆಲ್ಲ ಗೊತ್ತಿರುವಂತೆ MP ಆಫ್ ಲೋಕಸಭಾ ಬೇಕಾದ್ರೆ ಆಗಿರ್ಬೇಕಾಗತ್ತೆ ಸೊ 25 ವರ್ಷ ಬೇಕಾಗುತ್ತೆ. ರಾಜ್ಯಸಭಾ ಮೆಂಬರ್ ಆಗಬೇಕಾದ್ರೆ ಸೊ 30 ವರ್ಷ ಆಗಿರ್ಬೇಕಾಗತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಬೇಕಾದ್ರೆ ಸೊ ಅದು ಎಲಿಜಿಬಲ್ ಏಜ್ ಬಂದು 35 ಇಯರ್ಸ್ ಆಗಬೇಕಾಗುತ್ತೆ. ಅದೇ ರೀತಿ ಸೊ ಗವರ್ನರ್ ಕೂಡ ಸೊ 35 ಇಯರ್ಸ್. ಅದೇ ರೀತಿ ಸೊ ಪಂಚಾಯತ್ ಮೆಂಬರ್ ಆಗಬೇಕಾದ್ರೆ 21 ವರ್ಷ ಆಗಿರ್ಬೇಕಾಗುತ್ತೆ. ಆದ್ರೆ ವೋಟಿಂಗ್ ಏಜ್ ಮಾತ್ರ ಸೊ ನಮಗೆ 18 ಇಯರ್ಸ್ ಇರುತ್ತೆ. ಸೊ ಹಾಗಾಗಿ ನಮಗೆ 30 ವರ್ಷ ಅಲ್ಲ, ಇದು 21 ವರ್ಷ ಆಗಬೇಕಾಗುತ್ತೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಮೂರನೇ ನೋಡ್ತಗೋಣ, ದ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಕಾನ್ಸ್ಟಿಟ್ಯೂಟ್ ಎ ಕಮಿಷನ್ ಟು ದ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದಿ ಪಂಚಾಯತ್ ಅಂತ ಕೊಟ್ಟಿದ್ದಾರೆ ನೋಡಿ. ಆಕ್ಚುಲಿ ಅಂದ್ರೆ ಏನು ಈ 73 ಏನ್ ಹೇಳುತ್ತೆ ಅಂತಂದ್ರೆ ಸೊ ಇದು ಯಾರಂದ್ರೆ ರಾಜ್ಯಪಾಲರು ಏನ್ ಮಾಡ್ಬೇಕಂತಂದ್ರೆ ಸೊ 5 ವರ್ಷಕ್ಕೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಒಂದು ರಾಜ್ಯಗಳ ಫೈನಾನ್ಷಿಯಲ್ ಪೊಸಿಷನ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಟೇಟ್ ಫೈನಾನ್ಸ್ ಕಮಿಷನ್ ಅನ್ನ ರಚನೆ ಮಾಡ್ಕೊಳ್ಳಕ್ಕೆ ಅವಕಾಶ ಯಾರಿಗಿದೆ ಅಂತಂದ್ರೆ ಸೊ ಅದು ರಾಜ್ಯಪಾಲರಿಗಿದೆ, ಮುಖ್ಯಮಂತ್ರಿಗಳಿಗೆ ಅಲ್ಲ. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಗೊತ್ತಾ ಏನಂದ್ರೆ ಸೊ ಪವರ್ ಆಫ್ ಗವರ್ನರ್ ಏನ್ ಮಾಡ್ತಂದ್ರೆ ಅಂಡರ್ ಆರ್ಟಿಕಲ್ 243I ಪ್ರಕಾರ ಏನಂತಂದ್ರೆ ಪ್ರತಿಯೊಂದು ರಾಜ್ಯಕ್ಕೆ ಏನಂದ್ರೆ 5 ವರ್ಷಕ್ಕೊಮ್ಮೆ ಅಂದ್ರೆ ಸೊ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಥವಾ ರಾಜ್ಯ ಹಣಕಾಸು ಆಯೋಗವನ್ನು ಯಾರು ರಚನೆ ಮಾಡ್ತಾರೆ, ರಚನೆ ಮಾಡಲಿಕ್ಕೆ ಇರುವಂತದ್ದು ರಾಜ್ಯಪಾಲರಿಗೆ. ಇದೇನ್ ಮಾಡುತ್ತೆ ರಾಜ್ಯಗಳು ಮತ್ತು ಲೋಕ ಏನಂತೀವಿ ನಾವು ಸ್ಥಳೀಯ ಸರ್ಕಾರಗಳಿಗೆ ಒಂದು ಹಣಕಾಸನ್ನು ಹಂಚಿಕೆ ಮಾಡ್ಕೊಳ್ಳಕ್ಕೆ ಸರ್ಕಾರಕ್ಕೆ ಶಿಫಾರಸು ಕೊಡುತ್ತೆ. ಅದನ್ನ ನಾವು ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಥವಾ ರಾಜ್ಯ ಹಣಕಾಸು ಆಯೋಗ ಅಂತ ಕರೀತಾರೆ. ಇದನ್ನ ರಾಜ್ಯಪಾಲರು ಅಂಡರ್ ಆರ್ಟಿಕಲ್ 243I ಅಲ್ಲಿ ರಚನೆ ಮಾಡ್ತಾರೆ, ಅದು ಮುಖ್ಯಮಂತ್ರಿ ಅಲ್ಲ. ಸೊ ಹಾಗಾಗಿ ನಮಗೆ ಸೊ ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇಲ್ಲಿ ತಪ್ಪಾದ ಅಂದ್ರೆ ಸೊ ಕೊಟ್ಟಂತ ಎಲ್ಲಾ ಹೇಳಿಕೆ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ ಡಿ 1, 2, 3. ಸೊ ಆಪ್ಷನ್ ಡಿ 1, 2, 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ದ ಪ್ಯಾಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅಂದ್ರೆ ಭಾರತ ರಾಷ್ಟ್ರಪತಿಯ ಕ್ಷಮಾದಾನ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ಸ್ಟೇಟ್ಮೆಂಟ್, ದ ಎಕ್ಸರ್ಸೈಸ್ ಆಫ್ ದಿಸ್ ಪವರ್ ಬೈ ದಿ ಪ್ರೆಸಿಡೆಂಟ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ ಅಂತಿದೆ. ಅಂದ್ರೆ ಏನು ಒಂದು ಕ್ಷಮಾದಾನ ಅಧಿಕಾರ ಕೊಡುವಂತ ರಾಷ್ಟ್ರಪತಿ ಅಧಿಕಾರ ಇದೆಯಲ್ಲ ಅದೇನಂತಂದ್ರೆ ನ್ಯಾಯ ವಿಚಾರಣೆಯಲ್ಲಿ ಒಂದು ನಿಯಮಿತ ಅಧಿಕಾರ ವಿಷಯ ಅಂತ ಹೇಳ್ತಾ ಹೋಗ್ತಾರೆ. ಎರಡನೇದು ಸ್ಟೇಟ್ಮೆಂಟ್, ದ ಪ್ರೆಸಿಡೆಂಟ್ ಕ್ಯಾನ್ ಎಕ್ಸರ್ಸೈಸ್ ದಿಸ್ ಪವರ್ ವಿತೌಟ್ ಅಡ್ವೈಸ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಅಂತಿದೆ. ಅಂದ್ರೆ ರಾಷ್ಟ್ರಪತಿಯು ಕ್ಷಮಾದಾನ ಅಧಿಕಾರವನ್ನ ಕೇಂದ್ರ ಸರ್ಕಾರದ ಸಲಹೆ ಇಲ್ಲದೆ ಉಪಯೋಗ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಅಬೌವ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸರಿಯಾದ ಕೇಳ್ತಾ ಹೋಗ್ತಾರೆ. ಹೌದಾ. ನೋಡಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ನಿಮ್ಗೆಲ್ಲ ಗೊತ್ತಿರುವಂತೆ ನೋಡಿ ಯಾವುದೇ ಒಬ್ಬ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ ಆತನಿಗೆ ತಿದ್ಕೊಳ್ಳಕ್ಕೆ ಅವಕಾಶ ಕೊಡಕ್ಕೆ ಅಂದ್ರೆ ಒಂದು ಪವರ್ ಕೊಟ್ಟಿದ್ದಾರೆ ರಾಷ್ಟ್ರಪತಿ ಅವರಿಗೆ. ಅದನ್ನ ನಾವು ಪ್ಯಾಡನಿಂಗ್ ಪವರ್ ಅಥವಾ ಕ್ಷಮಾದಾನ ಅಂತ ಕರಿತೀವಿ. ಹೌದಾ. ಅಂಡರ್ ಆರ್ಟಿಕಲ್ 72 ಪ್ರಕಾರ ಅಂದ್ರೆ ರಾಷ್ಟ್ರಪತಿಗಳು ನಮ್ಮ ದೇಶದಲ್ಲಿ ಯಾವುದೇ ಒಬ್ಬ ಅಪರಾಧಿಗಳು ಕೂಡ ಕ್ಷಮಾಪಣೆಯನ್ನ ಕೊಡಬಹುದು ಅಂಡರ್ ಆರ್ಟಿಕಲ್ 72 ಪ್ರಕಾರ. ಅದೇ ರೀತಿ ಸೊ ಅಂಡರ್ ಆರ್ಟಿಕಲ್ 161 ಪ್ರಕಾರ ಅಂದ್ರೆ ರಾಜ್ಯಪಾಲರು ಏನ್ ಮಾಡಬಹುದು ಅಂದ್ರೆ ಒಂದು ರಾಜ್ಯದಲ್ಲಿ ಅಪರಾಧಿಗಳಿಗೆ ಕ್ಷಮಾದಾನವನ್ನ ಕೊಡಬಹುದು. ಓಕೆನಾ. ಸೊ ಹಾಗಾಗಿ ನೋಡಿ ಎಸ್ ಏನು ರಾಷ್ಟ್ರಪತಿಗಳು ಏನು ಒಂದು ಕ್ಷಮಾದಾನ ಕೊಟ್ಟಿರ್ತಲ್ಲ ಅದನ್ನ ಕೊಡಿ ಅಂತ ಆಕ್ಚುಲಿ ಒಂದು ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಾಂಗ ವಿಮರ್ಶೆ ಮಾಡ್ಕೊಳ್ಳಕ್ಕೆ ಸೊ ಒಂದು ಲಿಮಿಟೇಷನ್ ಪವರ್ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಜುಡಿಷಿಯಲ್ ರಿವ್ಯೂ ಅಂತಂದ್ರೆ ದ ಪ್ರೆಸಿಡೆಂಟ್ ಡಿಸಿಷನ್ ಇಸ್ ಲಿಮಿಟೆಡ್ ಅಪ್ಲೈಸ್ ಓನ್ಲಿ ಇನ್ ಕೇಸ್ ಆಫ್ ದ ಆರ್ಬಿಟ್ರಿನೆಸ್, ಇರ್ಯಾಷನಾಲಿಟಿ, ಬ್ಯಾಡ್ ಫೇತ್, ಡಿಸ್ಕ್ರಿಮಿನೇಷನ್ ಅಂತ ಕರೀತಾರೆ.
ಅಂದ್ರೆ ಆ ವ್ಯಕ್ತಿಗೆ ಏನು ಒಂದು ಅಪರಾಧಿಗೆ ಕ್ಷಮಾಪಣೆ ಕೊಡಬೇಕಾದ್ರೆ ಏನಾದ್ರು ಕೂಡ ರಾಷ್ಟ್ರಪತಿಯವರು ಡಿಸ್ಕ್ರಿಮಿನೇಷನ್ ಅಂದ್ರೆ ಭೇದ ಮಾಡಿದ್ದಾರೆ, ಸೊ ಅಥವಾ ಇರ್ಯಾಷನಲಿಟಿ ಯೂಸ್ ಮಾಡಿದ್ರೆ ಅಂತ ಟೈಮಲ್ಲಿ ಅಂದ್ರೆ ಆಕ್ಚುಲಿ ಅವರ ಒಂದು ಕ್ಷಮಾಪಣಾ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಅನ್ನ ಜುಡಿಷಿಯಲ್ ರಿವ್ಯೂ ಆಗಿ ನೋಡ್ಕೊಳ್ಳುತ್ತೆ. ಅದಕ್ಕೆ ನಾವು ಅದಕ್ಕೆ ರೆಮಿಡಿ ಅಂತ ಕರಿತೇವೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನಂದ್ರೆ ನೋಡಿ, ದ ಪ್ರೆಸಿಡೆಂಟ್ ಕ್ಯಾನ್ ಎಕ್ಸರ್ಸೈಸ್ ಅಲ್ಲ, ಅಂದ್ರೆ ಪ್ರೆಸಿಡೆಂಟ್ ಅವ್ರೇನಂತಂದ್ರೆ ಸೊ ಅವರು ಸೆಂಟ್ರಲ್ ಗವರ್ಮೆಂಟ್ ನ ಒಂದು ಅಡ್ವೈಸ್ ಮೇರೆಗೆನೆ ಆ ವ್ಯಕ್ತಿಗೆ ಕ್ಷಮಾಪಣೆ ಕೊಡಬೇಕಾಗ್ತದೆ. ಸೊ ವಿತೌಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಮ್ಗೆ, ಹೌದಾ? The president cannot exercise this power without advice of the central government. ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಸಲಹೆ ಇಲ್ಲದೆ ಯಾವುದೇ ವ್ಯಕ್ತಿ ಕೂಡ ರಾಷ್ಟ್ರಪತಿಯವರು ಅಂಡರ್ ಆರ್ಟಿಕಲ್ 72 ಅಡಿಯಲ್ಲಿ ಕ್ಷಮಾಪಣೆ ಕೊಡುವಂತ ಅಧಿಕಾರವನ್ನ ಹೊಂದಿಲ್ಲ. ಸೊ ಹಾಗಾಗಿ ಅವರು ಸರ್ಕಾರ ಅಡ್ವೈಸ್ ಕೊಟ್ಟರೆ ಮಾತ್ರನೇ ಅವರು ಆ ವ್ಯಕ್ತಿಗೆ ಕ್ಷಮಾಪಣೆ ಕೊಡಬಹುದು. ಸೊ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗಿದೆ. ಸೊ ಹಾಗಾಗಿ ನಮಗೆ ಸರಿಯಾದಂದ್ರೆ ಸೊ ಆಪ್ಷನ್ ಎ ಒನ್ ಓನ್ಲಿ, ಒಂದು ಮಾತ್ರನೇ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ ಮುಂದಿನ ಪ್ರಶ್ನೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೊಡ್ತಾರೆ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಕೊಟ್ಟಿದ್ದಾರೆ. ನೋಡ್ತೋಣ ಫಸ್ಟ್ ಸ್ಟೇಟ್ಮೆಂಟ್. ಇಫ್ ಎನಿ ಕ್ವಶನ್ ಅರೈಸಸ್ ಆಸ್ ಟು ವೆದರ್ ಎ ಮೆಂಬರ್ ಆಫ್ ದಿ ಹೌಸ್ ಲೋಕಸಭಾ ಆಫ್ ದಿ ಪೀಪಲ್ has become subject to disqualification under the 10th schedule, the president decision in accordance with the opinion of the council of union minister shall be filed ಅಂತ ಕೊಟ್ಟಿದ್ದಾರೆ. ನೋಡಿ ಏನಂದ್ರೆ, ಸೊ ಇದು ಜನತಲ್ಲ ಸರಿ, ಲೋಕಸಭೆಯ ಸದಸ್ಯರು 10ನೇ ಅನುಸೂಚಿ ಅಡಿಯಲ್ಲಿ ಅನರ್ಹತೆಗೆ ಒಳಗಾಗಿದ್ದಾರೆಯೇ ಎಂಬ ಬಗ್ಗೆ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಕೇಂದ್ರ ಸಚಿವರ ಪರಿಷತ್ತಿನ ಅಭಿಪ್ರಾಯಕ್ಕೆ ಅನುಗುಣವಾಗಿ ರಾಷ್ಟ್ರಪತಿಗಳ ನಿರ್ಧಾರವು ಅಂತಿಮವಾಗಿರುವಂತೆ ಕೊಟ್ಟಿದ್ದಾರೆ. ನೋಡಿ, ಸೊ ಈ ಸ್ಟೇಟ್ಮೆಂಟ್ ಬಗ್ಗೆ ನೋಡಬೇಕಾದ್ರೆ ನಮಗೆಲ್ಲ ಗೊತ್ತಿರುವಂತೆ ಸೊ ಏನು 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1985ರಲ್ಲಿ ಸೊ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಸಂವಿಧಾನಕ್ಕೆ ಒಂದು ಏನಂದ್ರೆ ಒಂದು ಸ್ಕೆಡ್ಯೂಲ್ ಅನ್ನ ಸೇರಿಸ್ತಾರೆ. ಅದನ್ನ 10th ಸ್ಕೆಡ್ಯೂಲ್ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ನಾವು ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಇರ್ತಾರಲ್ಲ, ಅಂದ್ರೆ ಯಾವುದೊಬ್ಬ ಮೆಂಬರ್ ಇರ್ತಾರಲ್ಲ, ಅದೇನಾದ್ರೂ ಕೂಡ ಒಂದು ಪಕ್ಷದ ಗೆದ್ದುಕೊಂಡು ಇನ್ನೊಂದು ಪಕ್ಷಕ್ಕೆ ಹೋದ್ರೆ ಆ 5 year ಟರ್ಮ್ ಅಲ್ಲಿ ಅದೇನ್ ಮಾಡ್ತಾರೆ ಅಂದ್ರೆ ಈ ಕಾಯ್ದೆ ಅಡಿಯಲ್ಲಿ ಆತನನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡ್ತಾರೆ. ಓಕೆ, ದಟ್ ಈಸ್ ಕಾಲ್ಡ್ ದ ಆಂಟಿ ಡಿಫೆಕ್ಷನ್ ಲಾ ಅಂತ ಕರೀತಾರೆ. ಓಕೆ, ಸೊ ನೋಡಿ, ಸೊ ಏನಂದ್ರೆ ನಮಗೆ ಈಗ ಏನು ಮೆಂಬರ್ ಆಫ್ ಲೋಕಸಭಾ ಆಗಿರ್ಬೋದು, ಮೆಂಬರ್ ಆಫ್ ರಾಜ್ಯಸಭಾ ಆಗಿರ್ಬೋದು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರ್ಬೋದು, ಅವ್ರಿಗೆ ಇಬ್ಬರು ವ್ಯಕ್ತಿಗಳೇನಾದ್ರೂ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಕ್ಕೆ ಅಧಿಕಾರ ಇದೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಒಬ್ಬ MP ಆಫ್ ಲೋಕಸಭೆ ಅನ್ಕೊಂಡ್ರೆ ಆತನನ್ನ ಸೊ ಆ ಒಂದು ಸದಸ್ಯತ್ವದಿಂದ ಸೊ ಸ್ಪೀಕರ್ ಆಫ್ ಲೋಕಸಭಾ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬಹುದು. ಇನ್ನೊಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಿಸ್ಕ್ವಾಲಿಫೈ ಮಾಡಬಹುದು ಆನ್ ದ ರೆಕಮೆಂಡೇಶನ್ ಆಫ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಒಬ್ಬ ಲೋಕಸಭಾ ಸದಸ್ಯರನ್ನ ಇಬ್ಬರು ವ್ಯಕ್ತಿಗಳು ಅವರನ್ನ ಅಥವಾ ಎರಡು ಬಾಡಿಗಳಿರುತ್ತೆ, ಇಬ್ಬರು ವ್ಯಕ್ತಿಗಳು ಅವರನ್ನ ಡಿಸ್ಕ್ವಾಲಿಫೈ ಮಾಡಬಹುದು. ಒಂದು ಅಂಡರ್ ದ ಆಂಟಿ ಡಿಫೆಕ್ಷನ್ ಲಾ ಏನಂದ್ರೆ ಸ್ಪೀಕರ್ ಆಫ್ ಅಥವಾ ಪ್ರಿಸೈಡಿಂಗ್ ಆಫೀಸರ್ ಅವರನ್ನ ತೆಗೆದು ಹಾಕಬಹುದು. ಏನಾದ್ರೂ ಕೂಡ ಅವ್ರ ಎಲೆಕ್ಷನ್ ಟೈಮ್ ಏನಾದ್ರು ಕೂಡ ಸೊ ಮಾಲಿಫೈಡ್ ಆಗಿ ಅಂದ್ರೆ ಅಲ್ಲಿ ಏನಾದ್ರು ಕೂಡ ಒಂಥರ ಭ್ರಷ್ಟಾಚಾರ ಮಾಡಿಕೊಂಡು ಅಥವಾ ಏನಾದ್ರು ಇಲ್ಲಿಗಲ್ ಆಗಿ ಬಂದು ಏನಾದ್ರು ಕೂಡ ಎಲೆಕ್ಷನ್ ಗೆದ್ದಿದ್ರೆ ಅಂತ ಟೈಮಲ್ಲಿ ಈ ಒಂದು ಭಾರತ ಚುನಾವಣಾ ಆಯೋಗದ ಒಂದು ಏನಂದ್ರೆ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರವರನ್ನ ಆ ಒಂದು ಸ್ಥಾನದಿಂದ ಅಥವಾ ಸದಸ್ಯ ಸ್ಥಾನದಿಂದ ತೆಗೆದುಹಾಕಬಹುದು. ಸಿಲಿಯನ್ ಕೊಟ್ಟಿದ್ದಾರೆ ನೋಡಿದ್ರೆ ಆಂಟಿ ಡಿಫೆಕ್ಷನ್ ಲಾ ಅಥವಾ ಏನು ಆ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಇದೆಯಲ್ಲ, ಇಲ್ಲಿ ಬಂದಾಗ ಪ್ರೆಸಿಡೆಂಟ್ ಡಸ್ ನಾಟ್ ಹ್ಯಾವ್ ಎನಿ ರೋಲ್. ಅರ್ಥ ಆಗ್ತದ್ಯಾ? ಸೊ 10ನೇ ಅನುಸೂಚಿ ಅಂತ ಬಂದಾಗ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಬಂದಾಗ ರಾಷ್ಟ್ರಪತಿಯವರು ಏನಂದ್ರೆ ಇರಲ್ಲ. ಅದಕ್ಕೆ ಸ್ಪೀಕರ್ ಏನ್ ಮಾಡಬಹುದು, ಆ ವ್ಯಕ್ತಿಯನ್ನ ಆ ಸದಸ್ಯನ ಸೊ ಆ ಸ್ಥಾನದಿಂದ ಡಿಸ್ಕ್ವಾಲಿಫಿಕೇಶನ್ ಮಾಡಬಹುದು. ಸೊ ಹಾಗಾಗಿ ಈ ಒಂದು ಅಧಿಕಾರ ರಾಷ್ಟ್ರಪತಿಗೆ ಇರಂಗಿಲ್ಲ. ರಾಷ್ಟ್ರಪತಿ ಕೇವಲ ಎಲೆಕ್ಷನ್ ಟೈಮ್ ಕೂಡ ಆತ ಇಲ್ಲಿಗಲ್ ಆಗಿ ಬಂದಿದ್ರೆ ಅದು ಒಂದು ಭಾರತೀಯ ಚುನಾವಣಾ ಆಯೋಗದ ಶಿಫಾರಸು ಮೇರೆಗೆ ಅವರನ್ನ ಅಮಾನತುಗೊಳಿಸಬಹುದು, ಅಂದ್ರೆ ಡಿಸ್ಕ್ವಾಲಿಫೈ ಮಾಡಬಹುದು. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಓಕೆನಾ? ಅದೇ ರೀತಿ ದೇರ್ ಇಸ್ ನೋ ಮೆನ್ಷನ್ ಆಫ್ ದಿ ವರ್ಡ್ ಪೊಲಿಟಿಕಲ್ ಪಾರ್ಟಿ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅಂದ್ರೆ ಭಾರತ ಸಂವಿಧಾನದಲ್ಲಿ ರಾಜಕೀಯ ಪಕ್ಷ ಎಂಬ ಪದದ ಉಲ್ಲೇಖ ಇಲ್ಲ ಅಂತ ಕೊಟ್ಟಿದ್ದಾರೆ. ನಮ್ಗೆ ಇದನ್ನೇ ಕೊಡ್ತಾರೆ ಹೌದಾ? ನೋಡಿ ಏನು 10th schedule ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನೋಡಿ, ಎ ಮೆಂಬರ್ ಆಫ್ ಹೌಸ್ ಬಿಲಾಂಗಿಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಅಂತ. ಅಂದ್ರೆ ಏನು 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1985 ಒಂದು ಏನ್ ಬರುತ್ತಲ್ಲ ಆ ಒಂದು ವ್ಯಕ್ತಿಯನ್ನ ಸೊ ನೋಡಿ ಮೆಂಬರ್ ಅನ್ನ ಎನಿ ಪೊಲಿಟಿಕಲ್ ಪಾರ್ಟಿ ಯಾವುದೇ ಪಕ್ಷದ ಸದಸ್ಯನಾಗಿದ್ದರೂ ಕೂಡ ಅವರನ್ನ ಡಿಸ್ಕ್ವಾಲಿಫೈ ಮಾಡಬಹುದು ಅಂತ ಏನಂದ್ರೆ ಆಕ್ಚುಲಿ ನಮ್ಮ ಸಂವಿಧಾನದಲ್ಲಿ ಸೊ ಪೊಲಿಟಿಕಲ್ ಪಾರ್ಟಿ ಅನ್ನುವಂತ ಪದವನ್ನ ಬಳಕೆ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಸೊ ಎರಡನೇ ಸ್ಟೇಟ್ಮೆಂಟ್ ಕೂಡ ಇದೇನಾಗುತ್ತೆ ಆಕ್ಚುಲಿ ಸೊ ನಮಗೆ ತಪ್ಪಾಗುತ್ತೆ.
ಓಕೆನಾ. ಸೊ ಹಾಗಾಗಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಆರ್ ಅಬೌವ್ ಕರೆಕ್ಟ್ ಅಂತಂದ್ರೆ ಕೊಟ್ಟಂತ ಎರಡು ಹೇಳಿಕೆ ಕೂಡ ಸರಿಯಾಗಿಲ್ಲ. ಹಾಗಾಗಿ ಆಪ್ಷನ್ ಡಿ ನೀದರ್ ಒನ್ ನಾಟ್ ಟು ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಡಿ ಒಂದು ಅಥವಾ ಎರಡು ಕೂಡ ಸರಿಯಾದ ಹೇಳಿಕೆ ಅಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಅಂದ್ರೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. The Constitution of India explicitly mentioned that in certain sphere the governor of state acts in his or her own discretion ಅಂತ ಕೊಟ್ಟಿದ್ದಾರೆ. ಅಂದ್ರೆ ಭಾರತ ಸಂವಿಧಾನವು ಕೆಲವು ಕ್ಷೇತ್ರಗಳಲ್ಲಿ ರಾಜ್ಯದ ರಾಜ್ಯಪಾಲರು ತಮ್ಮ ಸ್ವಂತ ವಿವೇಚನೆಯಿಂದ ಕಾರ್ಯನಿರ್ವಹಿಸುತ್ತಾರೆ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಿ ಕೊಟ್ಟಿದ್ದಾರೆ. ಸೊ ಇದನ್ನ ನಮಗೆ ನೋಡಿ ಆರ್ಟಿಕಲ್ 163 ಒಂದರಲ್ಲಿ ಅಂತಂದ್ರೆ ಆಕ್ಚುಲಿ ಈ ಪವರ್ ಕೊಡ್ತಾ ಹೋಗುತ್ತೆ. ಸೊ ನಮಗೆ ಈ ರಾಜ್ಯಪಾಲರಿಗೆ ಎರಡು ತನಿಖೆ, ಒಂದು ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಅಂತ ಕರಿತೀವಿ, ಇನ್ನೊಂದು ಸಿಚುವೇಶನಲ್ ಡಿಸ್ಕ್ರಿಷನ್ ಅಂತ ಕರೀತಾರೆ. ಅಂದ್ರೆ ಕೆಲವೊಂದು ಆತನಿಗೆ ಸಂವಿಧಾನನೇ ಒಂದು ವಿವೇಚನಾಧಿಕಾರ ಕೊಟ್ಟಿದೆ, ಇನ್ನೊಂದು ಸಂದರ್ಭಗಳು ಕೊಡ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಅಂಡರ್ ಆರ್ಟಿಕಲ್ 163 ಕ್ಲಾಸ್ 1 ಅಲ್ಲಿ ದ ಗವರ್ನರ್ ಮೇ ಆಕ್ಟ್ ಇನ್ ದ ಇಸ್ ಅ ಡಿಸ್ಕ್ರಿಷನ್ ಇನ್ ಸರ್ಟನ್ ಮ್ಯಾಟರ್ಸ್ ಪರ್ಮಿಟೆಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಎರಡನೇ ನೋಡ್ತಾ ಹೋಗೋಣ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಆಫ್ ಈಸ್ ಆರ್ ಅವರ್ ಓನ್ reserve a bill passed by a state legislature for his or her consideration without it being forwarded by the governor of the state concerned ಅಂತ ಕೊಟ್ಟಿದ್ದಾರೆ. ಅಂದ್ರೆ ಭಾರತ ರಾಷ್ಟ್ರಪತಿಗಳು ರಾಜ್ಯ ಶಾಸಕವು ಅಂಗೀಕರಿಸಿದ ಮಸೂದೆಯನ್ನ ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರ ರವಾನಿಸದೆಯೇ ತಮ್ಮ ಪರಿಗಣನೆಗೆ ಕಾಯ್ದಿರಿಸಬಹುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ಸೊ ನಮಗೆ ಎರಡನೇ ಹೇಳಿಕೆ ತಪ್ಪಾಗಿದೆ. ನೋಡಿ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಕರ್ನಾಟಕ ತಗೋಣ. ಕರ್ನಾಟಕದಲ್ಲಿ ಎರಡು ಸದನಗಳಿದೆ, ಒಂದು ಲೆಜಿಸ್ಲೇಟಿವ್ ವಿಧಾನಸಭೆ ಇದೆ, ಇನ್ನೊಂದು ಲೆಜಿಸ್ಲೇಟಿವ್ ವಿಧಾನ ಪರಿಷತ್ ಇದೆ. ಹೌದಾ. ಇವರು ಏನಂದ್ರೆ 2000 ಏನ್ ಮಾಡುತ್ತೆ, ಎಕ್ಸ್ ಅನ್ನ ಬಿಲ್ ಅನ್ನ ಪಾಸ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ರಾಜ್ಯಪಾಲರ ಅನುಮತಿಗೆ ಕಳಿಸ್ತದೆ. ಓಕೆನಾ. ನೋಡಿ ಅಂಡರ್ ಆರ್ಟಿಕಲ್ 200 200ನೇ ವಿಧಿ ಇದೆಯಲ್ಲ, ಅದರಲ್ಲಿ ಅವರು ಆ ಒಂದು ಮಸೂದೆಯನ್ನ ಏನಂದ್ರೆ ಅನುಮತಿ ಕೊಡಬಹುದು, ಅಥವಾ ಅದನ್ನ ಮತ್ತೆ ರಿಟರ್ನ್ ಮಾಡಬಹುದು, ಇಲ್ಲಾಂದ್ರೆ ಅದನ್ನ ರಿಜೆಕ್ಟ್ ಮಾಡಬಹುದು. ಅವ್ರಿಗೆ 3 ಆಪ್ಷನ್ ಇರುತ್ತೆ. ಅದರ ಜೊತೆಗೆ ಅಂಡರ್ ಆರ್ಟಿಕಲ್ 201 ಇದೆಯಲ್ಲ, ಇದ್ರ ಪ್ರಕಾರ ನೋಡೋದಾದ್ರೆ ಆ ಒಂದು ಮಸೂದೆ ಏನಂತಂದ್ರೆ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ಏನಂದ್ರೆ ಒಂದು ರಿಸರ್ವ್ ಮೀಸಲಿಡಬಹುದು. ಅರ್ಥ ಆಯ್ತಾ. ಸೊ ಹಾಗಾಗಿ ಯಾವುದೇ ಒಂದು ರಾಜ್ಯ ಶಾಸಕ ಇದೆಯಲ್ಲ ಅದು ಡೈರೆಕ್ಟ್ ಆಗಿ ಆ ಬಿಲ್ಲು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಹೋಗಲ್ಲ, ಅದು ಕಂಪಲ್ಸರಿ ಆಗಿ ರಾಜ್ಯಪಾಲರಿಂದನೇ ಹೋಗ್ಬೇಕಾಗ್ತದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯಪಾಲರದ ಅನುಮತಿ ಇಲ್ಲದೆ ಹೋಗುತ್ತೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲ. ಸೊ ಯಾವುದೇ ಒಂದು ಮಸೂದೆ ಇದೆಯಲ್ಲ ಅದು ಏನಾದ್ರೂ ಕೂಡ ರಾಷ್ಟ್ರಪತಿ ಹೋಗ್ಬೇಕಾದ್ರೆ ಅದು ಗವರ್ನರ್ ಇಂದನೇ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಎ 1 ಓನ್ಲಿ ಅಥವಾ ಆಪ್ಷನ್ ಎ ಒಂದು ಮಾತ್ರನೇ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಪಾಲಿಟಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ದ ಗವರ್ನರ್ ಆಫ್ ಸ್ಟೇಟ್ ಈಸ್ ನಾಟ್ ಆನ್ಸರಬಲ್ ಟು ಎನಿ ಕೋರ್ಟ್ ಫಾರ್ ದ ಎಕ್ಸರ್ಸೈಸ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ದಿ ಪವರ್ಸ್ ಅಂಡ್ ಡ್ಯೂಟೀಸ್ ಆಫ್ ಇಸ್ ಅರ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಇದು ಗವರ್ನರ್ ಬಗ್ಗೆ. ಸೊ ಯಾಕಂದ್ರೆ ನಮಗೆಲ್ಲ ಗೊತ್ತಿರುವಂತೆ ಇತ್ತೀಚೆಗೆ ಹಲವಾರು ರಾಜ್ಯಗಳಲ್ಲಿ ಆಕ್ಚುಲಿ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರ ಮಧ್ಯೆ ಸಾಕಷ್ಟು ಒಂದು ಡಿಸ್ಪ್ಯೂಟ್ ಆಗ್ತದೆ. ಹಾಗಾಗಿ ಈ ಒಂದು ಕ್ವಶನ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು. ರೈಟ್. ಎರಡನೇ ಸ್ಟೇಟ್ಮೆಂಟ್ ನೋಡ್ತಗೋಣ. ನೋ ಕ್ರಿಮಿನಲ್ ಪ್ರೊಸೀಡಿಂಗ್ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಆರ್ ಕಂಟಿನ್ಯೂಡ್ ಅಗೇನ್ಸ್ಟ್ ದ ಗವರ್ನರ್ ಡ್ಯೂರಿಂಗ್ ಇಸ್ ಅರ್ ಟರ್ಮ್ ಆಫ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಥರ್ಡ್ ಸ್ಟೇಟ್ಮೆಂಟ್ ಮೆಂಬರ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಆರ್ ನಾಟ್ ಲಯಬಲ್ ಟು ಎನಿ ಪ್ರೊಸೀಡಿಂಗ್ಸ್ ಇನ್ ಎನಿ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಎನಿಥಿಂಗ್ ಸೇಡ್ ವಿತ್ ಇನ್ ದ ಹೌಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ನೋಡ್ತಾ ಹೋಗೋಣ. ಇಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್ ಎಸ್, ಏನು ರಾಜ್ಯಪಾಲರು ಅಧಿಕಾರ ಸ್ವೀಕೊಂಡಿರ್ತಾರಲ್ಲ, ಸೊ ಅವರು ಅಲ್ಲಿ ತಮ್ಮ ಕರ್ತವ್ಯದಲ್ಲಿ ಏನೇ ಒಂದು ಕೆಲಸಗಳು ಮಾಡಿದ್ರು ಕೂಡ ಅದನ್ನ ಸೊ ಯಾವುದೇ ಕೋರ್ಟು ಸೊ ಅದನ್ನ ಕ್ವಶನ್ ಮಾಡಂಗಿಲ್ಲ. ಹಾಗಾಗಿ ಅಂದ್ರೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಅದೇ ರೀತಿ ಯಾವಾಗ ರಾಜ್ಯಪಾಲರು ಹುದ್ದೆ ಇರ್ತಾರೆ ಆ ಟೈಮಲ್ಲಿ ಅವ್ರ ಮೇಲ್ಗಡೆ ಯಾವುದೇ ರೀತಿಯ ಒಂದು ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡುವ ಹಾಗೆ ಇಲ್ಲ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ನೋಡಿ ನಮ್ಗೆ ಕೊಡ್ತಾ ಹೋಗ್ತಾರೆ. ಸೊ ಏನಂದ್ರೆ ಗವರ್ನರ್ ಮೇಲ್ಗಡೆ ಅವರು ಒಂದು ಗವರ್ನರ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರ ಮೇಲ್ಗಡೆ ಯಾವುದೇ ಕಾರಣ ಕೂಡ ಈ ಒಂದು ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡುವ ಹಾಗಿಲ್ಲ. ಆದ್ರೆ ಅವ್ರ ಮೇಲ್ಗಡೆ ಈ ಒಂದು ಸಿವಿಲ್ ಪ್ರೊಸೀಡಿಂಗ್ಸ್ ಅನ್ನ ಹೂಡಬಹುದು. ಅದೇನಂದ್ರೆ ಸೊ 2 months ನೋಟಿಸ್ ಕೊಟ್ಟು 2 ತಿಂಗಳಂತಂದ್ರೆ ಮೊದಲೇ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟೆ ಅಂದ್ರೆ ಅವ್ರ ಮೇಲ್ಗಡೆ ಈ ಒಂದು ಸಿವಿಲ್ ಪ್ರೊಸೀಡಿಂಗ್ಸ್ ಮಾಡಬಹುದು. ಕ್ರಿಮಿನಲ್ ಪ್ರೊಸೀಡಿಂಗ್ ಮಾಡ್ಕೊಳ್ಳೋಕೆ ಅಧಿಕಾರ ಇಲ್ಲ. ಸೊ ಹಾಗಾಗಿ ನಮಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಮೂರನೇ ಸ್ಟೇಟ್ಮೆಂಟ್ ನೋಡ್ತಗೋಣ. ಮೆಂಬರ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಅಥವಾ MLA ಅಥವಾ MLC ಆರ್ ನಾಟ್ ಲಯಬಲ್ ಟು ಎನಿ ಪ್ರೊಸೀಡಿಂಗ್ಸ್ ಇನ್ ಎನಿ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್
ಎನಿಥಿಂಗ್ ಸೇಡ್ ವಿತ್ ಇನ್ ದ ಹೌಸ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಬ್ಬ MLA ಆಗಿರ್ಬೋದು, ಯಾವುದೇ ಒಬ್ಬ MLC ಆಗಿರ್ಬೋದು, ಏನೋ ಒಂದು ಸದನದ ಒಳಗಡೆ ಡಿಸ್ಕಷನ್ ಮಾಡಿರ್ತಾರೆ, ಅದನ್ನ ಏನಂದ್ರೆ ಕೋರ್ಟ್ಗಳಲ್ಲಿ ಅದನ್ನ ಹೇಳುವಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆ ಅವರಿಗಿಲ್ಲ. ಸೊ ಹಾಗಾಗಿ ಅದರಿಂದ ಕೂಡ ಅವ್ರಿಗೆ ಏನಾಗುತ್ತೆ, ಒಂದು ನಾವು ಪ್ರಿವಿಲೇಜ್ ಅಂತ ಕರಿತಾ ಹೋಗ್ತಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಅಂಡ್ ಆರ್ಟಿಕಲ್ 194 ಇದೆಯಲ್ಲ, ಇದ್ರ ಪ್ರಕಾರ ಅಂದ್ರೆ ಆಕ್ಚುಲಿ ಏನಂದ್ರೆ MLA MLC ಇದಾರೆ ಅವರಿದ್ರೆ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ಅಂತಂದ್ರೆ ಏನೇ ಡಿಸ್ಕಷನ್ ಮಾಡಿದ್ರು ಕೂಡ ಯಾವುದೇ ಕಾರಣ ಕೂಡ ಸೊ ಕೋರ್ಟ್ ಮುಂದ್ಗಡೆ ಏನಿದ್ರೆ ಅದನ್ನ ಹೇಳುವಂತ ಅವಶ್ಯಕತೆ ಇಲ್ಲ, ಅಂದ್ರೆ ಕೋರ್ಟ್ ಕ್ವೆಶ್ಚನ್ ಮಾಡಂಗಿಲ್ಲ. ಸೊ ಹಾಗಾಗಿ ನಮಗೆ ಸೊ ಇಲ್ಲಿ ಸೊ ಥರ್ಡ್ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ 1 2 3, ಸೊ ಆಪ್ಷನ್ ಡಿ 1 2 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಇಲ್ಲಿ ನಮಗೆ ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಕೇಳಿದ್ದಾರೆ. ಒಂದು ಕಡೆ ಪ್ರಾವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಒಂದು ಕಡೆ ನಮಗೆ ಸಂವಿಧಾನದ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಯಾವ ಇದರ ಸ್ಟೇಟ್ಮೆಂಟ್ ಬರ್ತಾವ ಅಂತ ಕೊಡ್ತಾರೆ. ನೋಡಿ ಫಸ್ಟ್ ನೋಡ್ತಾ ಫಸ್ಟ್ ಸ್ಟೇಟ್ಮೆಂಟ್, ಫಸ್ಟ್ ಒಂದು ಇದು ಮ್ಯಾಚಿಂಗ್ ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ದ ಎಕ್ಸಿಕ್ಯೂಟಿವ್ ಇನ್ ದ ಪಬ್ಲಿಕ್ ಸರ್ವಿಸ್ ಆಫ್ ದಿ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಾರ್ವಜನಿಕ ಸೇವೆಗಳಲ್ಲಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಬೇರ್ಪಡಿಸುವಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ ನಮಗೆ ಸೊ ಆರ್ಟಿಕಲ್ 50 ಇದೆಯಲ್ಲ, ಇದು ಬರುವಂತದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನೀತಿ ನಿರ್ದೇಶಕಗಳು ಏನಂತಂದ್ರೆ ಸೊ ನ್ಯಾಯಾಂಗವು ಕಾರ್ಯಾಂಗದಿಂದ ಬೇರ್ಪಟ್ಟರು ಅಂತ ಹೇಳ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಫಸ್ಟ್ ಮ್ಯಾಚಿಂಗು ಕರೆಕ್ಟ್ ಆಗಿ ಹೊಂದಾಣಿಕೆ ಆಗಿದೆ. ಓಕೆನಾ? ಎರಡನೇ ನೋಡ್ತಾ ವ್ಯಾಲ್ಯೂವಿಂಗ್ ಅಂಡ್ ಪ್ರಿಸರ್ವಿಂಗ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಸಂಯೋಜಿತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಮೌಲ್ಯೀಕರಿಸುವುದು ಮತ್ತು ಸಂರಕ್ಷಿಸೋದಿಲ್ಲ, ಇದು ನಮ್ಮ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಅಥವಾ ಮೂಲಭೂತ ಕರ್ತವ್ಯಗಳಲ್ಲಿ ಕೊಟ್ಟಿದ್ದಾರೆ ಅಂಡರ್ ಆರ್ಟಿಕಲ್ 51A ಕ್ಲಾಸ್ F ಅಲ್ಲಿ. ಸೊ ಹಾಗಾಗಿ ಎರಡನೇ ಒಂದು ಮ್ಯಾಚಿಂಗ್ ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿದೆ. ರೈಟ್? ಮೂರನೇ ನೋಡ್ತಾ ಸೊ ಪ್ರೊಹಿಬಿಷನ್ ಆಫ್ ದ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ ದ 14 years ಇನ್ ಫ್ಯಾಕ್ಟರೀಸ್ ಅಂತ. ಅಂದ್ರೆ ಇದನ್ನ ನಾವೇನಂತ ಕರಿತೀವಿ ಕನ್ನಡದಲ್ಲಿ ಬಾಲ ಕಾರ್ಮಿಕ ಅಂತ ಕರಿತೀವಿ. ಯಾವುದೇ ಕಾರಣ ಕೂಡ 14 ವರ್ಷದ ಮಕ್ಕಳು ಅಂತಂದ್ರೆ ಯಾವುದೇ ರೀತಿಯ ಒಂದು ಅಜಾಡಸ್ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವಂಥದ್ದು ಅಪರಾಧ. ಓಕೆನಾ? ಅದನ್ನ ಮೆನ್ಷನ್ ಮಾಡಿರೋದು ಅಂತಂದ್ರೆ ಅಂಡರ್ ಆರ್ಟಿಕಲ್ 24 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳಲ್ಲಿ ಸೊ 24ನೇ ಆರ್ಟಿಕಲ್. ಸೊ ಹಾಗಾಗಿ ಇದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಹೇಳಿಕೆ ಕೂಡ ಎಲ್ಲಷ್ಟು ಒಂದು ಹೊಂದಾಣಿಕೆ ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಆಪ್ಷನ್ ಸಿ ಆಲ್ ದ 3 ಅಥವಾ ಎಲ್ಲ 3 ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ನೋಡ್ತಾ ಫಸ್ಟ್ ಸ್ಟೇಟ್ಮೆಂಟ್ ಇನ್ ದ ಡೆಸೊಲ್ಯೂಷನ್ ಆಫ್ ದ ಹೌಸಸ್ ಆಫ್ ದ ಪೀಪಲ್ ಅಥವಾ ಲೋಕಸಭಾ ದ ಸ್ಪೀಕರ್ ಶಾಲ್ ನಾಟ್ ವೇಕೇಟ್ ಈಸ್ ಆರ್ ಆಫೀಸ್ ಅಂಟಿಲ್ ಇಮಿಡಿಯೇಟ್ಲಿ ಬಿಫೋರ್ ದ ಫಸ್ಟ್ ಮೀಟಿಂಗ್ ಆಫ್ ದಿ ಹೌಸ್ ಆಫ್ ದಿ ಪೀಪಲ್ ಆಫ್ಟರ್ ದ ಡಿಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಅಂದ್ರೆ ಏನಂದ್ರೆ ಅರ್ಥ ನೋಡಿ, ಆಕ್ಚುಲಿ ಏನು ಲೋಕಸಭೆ 5 ವರ್ಷ ಟರ್ಮ್ ಮುಗಿದ ತಕ್ಷಣ ಇನ್ನೊಂದು ಡಿಸಾಲ್ವ್ ಆಗುತ್ತಲ್ಲ, ಅವಾಗ ಅದರ ಒಂದು ಸ್ಪೀಕರ್ ಏನಂತಂದ್ರೆ ಅವಾಗ ಏನಂದ್ರೆ ಅವ್ರು ಆಕ್ಚುಲಿ ಆ ಸ್ಥಾನದಿಂದ ವೇಕೆಂಟ್ ಮಾಡಂಗಿಲ್ಲ. ಏನು ನೆಕ್ಸ್ಟ್ ಲೋಕಸಭೆ ಬರುತ್ತಲ್ಲ ಅಲ್ಲಿವರೆಗೆ ಏನಾಗಿರ್ತಾರೆ ಅವರು ಸೊ ಕಂಟಿನ್ಯೂ ಆಗಿರ್ತಾರೆ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟು ಸರಿಯಾಗಿದೆ. ಓಕೆನಾ? ಫಸ್ಟ್ ಸ್ಟೇಟ್ಮೆಂಟು ನೋಡಿ ಸರಿಯಾಗಿದೆ, ಇಲ್ಲಿ ಕೊಟ್ಟಿದ್ದಾರೆ. ದ ಸ್ಪೀಕರ್ ಆಫ್ ಲೋಕಸಭಾ ವೆಕೇಟ್ ಈಸ್ ಆರ್ ಆಫೀಸ್ ಅರ್ಲಿಯರ್ ಅಂತ ಬಂದಾಗ ಏನಂದ್ರೆ ಆಕ್ಚುಲಿ ಅವ್ರು ಏನಂದ್ರೆ ಸೊ ಏನು ನೆಕ್ಸ್ಟ್ ಲೋಕಸಭೆ ಕೂಡ ಏನಂದ್ರೆ ಆಕ್ಚುಲಿ ಅವರು ನ್ಯೂಲಿ ಎಲೆಕ್ಟೆಡ್ ಲೋಕಸಭೆ ಕೂಡ ಅಂತಂದ್ರೆ ಅವರು ಒಂದು ತಮ್ಮ ಹುದ್ದೆಯಲ್ಲಿ ಮುಂದುವರಿತಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟು ಸರಿಯಾಗಿದೆ. ಎರಡನೇ ನೋಡ್ತಾ ಅಕಾರ್ಡಿಂಗ್ ಟು ದ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದ ಮೆಂಬರ್ ಆಫ್ ಹೌಸ್ ಆಫ್ ದಿ ಪೀಪಲ್ ಆನ್ ಬೀಯಿಂಗ್ ಎಲೆಕ್ಟೆಡ್ ಆಸ್ ಸ್ಪೀಕರ್ ಶಾಲ್ ರಿಸೈನ್ ಫ್ರಮ್ ಹಿಸ್ ಅರ್ ಪೊಲಿಟಿಕಲ್ ಪಾರ್ಟಿ ಇಮಿಡಿಯೇಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಅಂದ್ರೆ ನೋಡಿ ಈಗ ಲೋಕಸಭಾ ಅಂತ ತಗೋಣ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನಮ್ಗೆ ಪ್ರಸ್ತುತವಾಗಿ ಓಂ ಬಿರ್ಲಾ ಅವರು ಏನಂದ್ರೆ ಲೋಕಸಭೆಯ ಸ್ಪೀಕರ್ ಆಗಿದ್ದಾರೆ. ಅವ್ರು ಏನಂದ್ರೆ ಯಾವಾಗ ಅವರು ಸ್ಪೀಕರ್ ಆಗಿ ಅಪಾಯಿಂಟ್ ಆಗ್ತಾರೆ, ಎಲೆಕ್ಟ್ ಆಗ್ತಾರೆ, ಸ್ಪೀಕರ್ ಆಗಿ ಅವರು ಸಭಾಪತಿಯಾಗಿ ಚುನಾಯಿತರಾಗ್ತಾರೆ, ಅವಾಗ ಅಂದ್ರೆ ಅವರು ಆ ಪಾರ್ಟಿಗೆ ರಿಸೈನ್ ಮಾಡಬಹುದು, ಮಾಡದೇ ಇರಬಹುದು. ಓಕೆನಾ? ನೋಡಿ ರಿಸೈನ್ ಮಾಡಿದ್ರೆ ಆಕ್ಚುಲಿ ಅವ್ರಿಗೆ ಒಂದು ಯಾವುದೇ ರೀತಿಯ ಆಂಟಿ ಡಿಫೆಕ್ಷನ್ ಲಾ ಅವ್ರಿಗೆ ಏನಂತಂದ್ರೆ ಆಕ್ಚುಲಿ ಅವ್ರಿಗೆ ಯಾವುದೇ ರೀತಿಯ ಒಂದು ಡಿಸ್ಕ್ವಾಲಿಫಿಕೇಶನ್ ಆಗಲ್ಲ, ಅವ್ರಿಗೆ ಎಕ್ಸೆಪ್ಷನ್ಸ್ ಇದೆ. ಸೊ ಹಾಗಾಗಿ ನಮಗೆ ಸೊ ಎರಡನೇ ಹೇಳಿಕೆ ಇಮಿಡಿಯೇಟ್ಲಿ ಆಗ್ಲೇಬೇಕಿರೋದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮೆಡಿಸಿನ್ ಮಾಡಿಲ್ಲ. ಸೊ ಹಾಗಾಗಿ ನಮಗೆ ಎರಡನೇ ಹೇಳಿಕೆ ತಪ್ಪಾಗಿದೆ. ಮೂರನೇ ನೋಡ್ತಾ ಸೊ ದ ಸ್ಪೀಕರ್ ಆಫ್ ಹೌಸ್ ಆಫ್ ದಿ ಪೀಪಲ್ ಮೇ ಬಿ ರಿಮೂವ್ಡ್ ಫ್ರಮ್ ಈಸ್ ಆರ್ ಆಫೀಸ್ by resolution of the house of the people passed by the majority of the all the then members of the house, provided that no resolution shall be moved unless at least 14 days notice has been given of the intention to move the resolution ಕರೀತಾರೆ. ಅಂದ್ರೆ ಏನು ಲೋಕಸಭಾ ಸಭಾಪತಿ ಇರ್ತಾರಲ್ಲ ಅವ್ರನ್ನೆಲ್ಲ ಕೂಡ ಆಸ್ತಿಯಿಂದ ತೆಗೆದಾಕ್ಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ, ಸೊ ಅವ್ರಿಗೆ ಒಂದು ಎಫೆಕ್ಟಿವ್ ಮೆಜಾರಿಟಿ ಅಂತ ಕರಿತೀವಿ ನಾವು, ಅದನ್ನ ಮೆನ್ಷನ್ ಮಾಡಿದ್ದಾರೆ. ಏನ್ ಮಾಡ್ಬೇಕಾಗತ್ತೆ,
ಎಫೆಕ್ಟಿವ್ ಮೆಜಾರಿಟಿ ಮುಖಾಂತರ ರೆಸಲ್ಯೂಷನ್ ಪಾಸ್ ಮಾಡಬೇಕಾಗುತ್ತೆ. ಜೊತೆಗೆ ಅವ್ರು ಏನಾದ್ರು ತೆಗೆದುಹಾಕಿ ಕರ್ಕೊಂಡ್ರೆ ಬಿಫೋರ್ ಅಂದ್ರೆ 14 days ನೋಟಿಸ್ ಕಳಿಸಬೇಕಾಗುತ್ತೆ. ಸೊ ಹಾಗಾಗಿ ಸಿ ಸ್ಟೇಟ್ಮೆಂಟ್ ಥರ್ಡ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇಲ್ಲಿ ಏನ್ ಕೇಳಿದ್ರೆ ಯಾವ್ದು ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ 1 ಮತ್ತು 3 ಮಾತ್ರನೇ ಸರಿಯಾದ ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 3 ಮಾತ್ರ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡೋದಾ, ಏನಾದ್ರು ಕೂಡ ರಿಮೂವಲ್ ಮೋಷನ್ ತಗೋಬೇಕು ಅನ್ಕೊಂಡ್ರೆ ಲೋಕಸಭಾ ಸ್ಪೀಕರ್ದು 14 days ಸರ್ವ್ ಆಗುತ್ತೆ. ಇಲ್ಲಿ ಅವರಿಗೆ ಎಫೆಕ್ಟಿವ್ ಮೆಜಾರಿಟಿ ಮುಖಾಂತರನೇ ಸೊ ಅವ್ರನ್ನ ತೆಗೆದುಹಾಕಬಹುದು. ನೋಡಿ ಅಂದ್ರೆ ಸೊ ಸ್ಪೀಕರ್ನ ಅಪಾಯಿಂಟ್ ಮಾಡಬೇಕಾದ್ರೆ ಸಿಂಪಲ್ ಮೆಜಾರಿಟಿ ಬೇಕಾಗುತ್ತೆ, ತೆಗೆದುಹಾಕಬೇಕಾದ್ರೆ ಎಫೆಕ್ಟಿವ್ ಮೆಜಾರಿಟಿ ಬೇಕಾಗುತ್ತೆ. ಸೊ ಗೊತ್ತಿರಬೇಕಾಗುತ್ತೆ ನಿಮಗೆ. ಓಕೆನಾ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ವಿತ್ ರೆಫರೆನ್ಸ್ ಟು ದ ಇಂಡಿಯಾ ಕನ್ಸಿಡರ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸೌ ಮೆನಿ ಅಬೌವ್ ದ ವೇರ್ ಎಸ್ಟಾಬ್ಲಿಷ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅನ್ಕೊಂಡ್ರೆ ಕೊಟ್ಟಂತದ್ದು ಯಾವ ಬಾಡಿಗಳು ಸಂವಿಧಾನ ಬಾಡಿಗಳು ಕಾನ್ಸ್ಟಿಟ್ಯೂಷನ್ ಬಾಡಿಗಳು ಅಂತ ಕೇಳ್ತಾರೆ. ಸೊ ನಮಗೆ ಒಂದು ಒಂದಲ್ಲಿ ಜೋನಲ್ ಕೌನ್ಸಿಲ್ಸ್ ಅಂತಿದೆ, ಕನ್ನಡದಲ್ಲಿ ನಾವು ವಲಯ ಮಂಡಳಿಗಳು ಅಂತ ಕರಿತೀವಿ. ಎರಡನೇದ್ದು ಇಂಟರ್ ಸ್ಟೇಟ್ ಕೌನ್ಸಿಲ್ ಅಥವಾ ಅಂತಾರಾಜ್ಯ ಮಂಡಳಿ ಅಂತ ಕರೀತಾರೆ. ಮೂರನೇದ್ದು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ರಾಷ್ಟ್ರೀಯ ಭದ್ರತಾ ಮಂಡಳಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಇಲ್ಲಿ ಕೊಟ್ಟದ್ದು ಯಾವ್ದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತಂದ್ರೆ ಸೊ ಜೋನಲ್ ಕೌನ್ಸಿಲ್ ಒಂದು ಮಾತ್ರನೇ ಏನಾಗಿದೆ. ಸೊ ಇಂಟರ್ ಸ್ಟೇಟ್ ಕೌನ್ಸಿಲ್ ಇದೆಯಲ್ಲ ಇದು ಮಾತ್ರ ಏನಾಗಿದೆ ಅಂದ್ರೆ ಸೊ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿದೆ ಅಂಡರ್ ಆರ್ಟಿಕಲ್ 263 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಜೋನಲ್ ಕೌನ್ಸಿಲ್ ಇದೆಯಲ್ಲ ಇದೊಂದು ಏನಾಗಿದೆ ಸ್ಟ್ಯಾಟ್ಯೂಟರಿ ಬಾಡಿ ಅಥವಾ ಶಾಸನಬದ್ಧ ಸಂಸ್ಥೆ ಆಗಿದೆ ಅಂಡರ್ ದ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಆಫ್ ದಿ 1956 ಅಲ್ಲಿ. ಹಾಗಾಗಿ ಸೊ ಇಲ್ಲಿ ನಮಗೆ ಸೊ ಆಪ್ಷನ್ ಎ ಓನ್ಲಿ 1 ಇಸ್ ದ ರೈಟ್ ಆನ್ಸರ್. ಸೊ ಕೇವಲ ಒಂದು ಮಾತ್ರನೇ ಸರಿ ಉತ್ತರ ಆಗುತ್ತೆ. ನೋಡಿ ಕೊಟ್ಟಿದ್ದಾರೆ ನಮಗೆ, ಹೌದಾ. ಸೊ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಥವಾ ಕನ್ನಡದಲ್ಲಿ ನಾವು ಅಂತರ್ ರಾಜ್ಯ ಮಂಡಳಿ ಅಂತ ಕರೀತಾರೆ. ಇದನ್ನ ಸರ್ಕಾರಿಯ ಕಮಿಷನ್ ಒಂದು ಏನಿದೆ ರೆಕಮೆಂಡೇಶನ್ ಮುಖಾಂತರ ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಏನ್ ಮಾಡಿದ್ದಾರೆ ಅಂದ್ರೆ ಸೊ ಅಂಡರ್ ಆರ್ಟಿಕಲ್ 263 ಅಡಿಯಲ್ಲಿ ಈ ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನ ರಚನೆ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇದರ ಅಧ್ಯಕ್ಷರಾಗಿರ್ತಾರೆ ಗೊತ್ತಿರಬೇಕಾಗುತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ. ಓಕೆನಾ. ಸೊ ಅದೇ ಇನ್ನೊಂದು ಬರುತ್ತಲ್ಲ ಅದು ಜೋನಲ್ ಕೌನ್ಸಿಲ್ ಅಥವಾ ವಲಯ ಮಂಡಳಿ ಇದೆಯಲ್ಲ ಇದನ್ನ ನಮ್ಮ ದೇಶದಲ್ಲಿ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ ಅಥವಾ ರಾಜ್ಯಗಳ ಪುನರ್ವಿಂಗಡಣೆ ಕಾಯ್ದೆ 1956ರಲ್ಲಿ ಸೊ 5 ಏನಂತಂದ್ರೆ ಜೋನಲ್ ಕೌನ್ಸಿಲ್ ಮಾಡಿದ್ದಾರೆ. ಇನ್ನೊಂದು ಟೋಟಲ್ ಆಗಿ 6 ಇದೆ. ಒಂದು ಸಪರೇಟ್ ಆಗಿ ನಾರ್ತ್ ಈಸ್ಟ್ ಮಾಡಿದ್ದಾರೆ. ಇದರ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ನಮ್ಮ ಒಂದು ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅಂದ್ರೆ ಈ ಒಂದು ಜೋನಲ್ ಕೌನ್ಸಿಲ್ ನ ಅಧ್ಯಕ್ಷರಾಗಿರ್ತಾರೆ. ಓಕೆನಾ. ಸೊ ಹಾಗಾಗಿ ನಮಗೆ ಯಾವ್ದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತಂದ್ರೆ ಕೇವಲ ಅಂತಾರಾಜ್ಯ ಮಂಡಳಿ ಮಾತ್ರನೇ ಒಂದು ಸಂವಿಧಾನಬದ್ಧವಾಗಿ ಬಾಡಿಯಾಗಿದೆ. ಸೊ ಹಾಗಾಗಿ ಸೊ ಆಪ್ಷನ್ ಎ ಒಂದು ಮಾತ್ರನೇ ಸರಿ ಉತ್ತರ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ ತಗೋಣ. ಸೊ ಇಲ್ಲಿ ಅಗೇನ್ ಮ್ಯಾಚ್ ಆಫ್ ದಿ ಫಾಲೋವಿಂಗ್ ಕೊಟ್ಟಿದ್ದಾರೆ. ಒಂದ್ ಕಡೆ ಸ್ಟೇಟ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅದರ ಒಂದು ವಿವರಣೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೋಡ್ ತಗೋಣ. ಅರುಣಾಚಲ್ ಪ್ರದೇಶ ಅಂತ ಕೊಟ್ಟಿದ್ದಾರೆ. ದ ಕ್ಯಾಪಿಟಲ್ ಈಸ್ ನೇಮ್ಡ್ ಆಫ್ಟರ್ ದ ಎ ಫೋರ್ಟ್ ಅಂಡ್ ದ ಸ್ಟೇಟ್ ಹ್ಯಾಸ್ 2 ನ್ಯಾಷನಲ್ ಪಾರ್ಕ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ನಿಮಗೆ ಆಫ್ ಪಾಲಿಟಿ ಆಫ್ ಎನ್ವೈರನ್ಮೆಂಟ್ ಕ್ವಶನ್ಸ್ ಇದೆ. ಸೊ ಅದು ಕೂಡ ತಗೊಂಡಿದೆ ನಿಮಗೆ. ಎರಡನೇದು ನಾಗಾಲ್ಯಾಂಡ್ ಇದೆ. ಅಂದ್ರೆ ದ ಸ್ಟೇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ ದ ಬೇಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಥರ್ಡ್ ಆಪ್ಷನ್ ಬಂದು ತ್ರಿಪುರಾ. Initially part C state, it became centrally administered territory with the rearrangement of the states under 1956 and later attained the states of a full-fledged state ಅಂತ ಕೊಟ್ಟಿದ್ದಾರೆ. ಹೌದಾ. ಸೊ ಹಾಗಾಗಿ ಇಲ್ಲಿ ಯಾವ್ದು ಮ್ಯಾಚ್ ಕರೆಕ್ಟ್ ಮ್ಯಾಚ್ ಆಗಿದೆ ಅಂದ್ರೆ ಸೊ ಇಲ್ಲಿ ಕೊಟ್ಟಂತ ಎಲ್ಲವೂ ಕೂಡ ಕರೆಕ್ಟ್ ಮ್ಯಾಚ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಸಿ ಆಲ್ ದ 3 ಅಥವಾ ಆಪ್ಷನ್ ಸಿ ಎಲ್ಲ 3 ಕೂಡ ಸರಿಯಾಗಿದೆ. ನೋಡಿ ಅರುಣಾಚಲ್ ಪ್ರದೇಶ ಇದೆಯಲ್ಲ ಇದಕ್ಕೆ ಏನಂದ್ರೆ ಸೊ ನೋಡ್ತಾ ಅರುಣಾಚಲ್ ಪ್ರದೇಶಕ್ಕೆ ಏನಂದ್ರೆ ಆಕ್ಚುಲಿ ಅದ್ರ ಕ್ಯಾಪಿಟಲ್ ಬಂದು ಯಾವ್ದಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಇಟಾನಗರ್. ಇಟಾನಗರ್ ಹೆಸರು ಹೆಂಗ್ ಬಂತಂದ್ರೆ ಸೊ ಅಲ್ಲಿ ಏನಂದ್ರೆ ಒಂದು ರಾಜ್ಯ ಆಳ್ತಾ ಇದ್ರು 14 ಮತ್ತು 15ನೇ ಸೆಂಚುರಿಯಲ್ಲಿ. ಆ ರಾಜ್ಯ ಬಂದು ಅಂದ್ರೆ ಸುತಿಯಾ ಕಿಂಗ್ ಅಂತ ಕರೀತಾರೆ, ಸುತಿಯಾ ಕಿಂಗ್ಸ್ ಅಂತ ಕರೀತಾರೆ. ಅವ್ರು ಏನಂದ್ರೆ ತಮ್ಮ ಒಂದು ಸಿಟಿ ನೇಮ್ ಅನ್ನ ಇಟಾ ಪೋರ್ಟ್ ಅಂತ ಇಟ್ಟಿರ್ತಾರೆ ಹೆಸರು. ಇಟಾ ಪೋರ್ಟ್ ಅಂತಂದ್ರೆ ಆಕ್ಚುಲಿ ಇಟಾ ಪೋರ್ಟ್ ಅಂದ್ರೆ ಪೋರ್ಟ್ ಆಫ್ ಬ್ರಿಕ್ಸ್ ಅಂತ ಕರೀತಾರೆ. ಓಕೆ, ಅದೇನಾಗುತ್ತೆ ಮುಂದೆ ಇಟಾನಗರ ಅಂತ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಮತ್ತೆ ಅಂದ್ರೆ ನೋಡಿ ಈ ಅರುಣಾಚಲ್ ಪ್ರದೇಶ ಇದೆಯಲ್ಲ ಇಲ್ಲಿ ಸೊ ನಮಗೆ ನಮ್ಮ ದೇಶದ 2 ಪ್ರಮುಖವಾಗಿರುವಂತ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಇದೆ. ಒಂದು ನಮ್ದಾಪಾ ನ್ಯಾಷನಲ್ ಪಾರ್ಕ್ ಇದೆ, ಇನ್ನೊಂದು ಬಂದು ಮೌಲಿಂಗ್ ನ್ಯಾಷನಲ್ ಪಾರ್ಕ್ ಇದೆ. ಸೊ ಹಾಗಾಗಿ ನಮಗೆ ಫಸ್ಟ್ ಒಂದು ಏನು ಹೊಂದಾಣಿಕೆ ಸರಿಯಾಗಿ ಮ್ಯಾಚ್ ಆಗಿದೆ. ಎರಡನೇ ನೋಡಿ ನಾಗಾಲ್ಯಾಂಡ್ ಇದೆಯಲ್ಲ ಇದೇನಂತಂದ್ರೆ ಸಂವಿಧಾನ ತಿದ್ದುಪಡಿ ಮುಖಾಂತರ ಇದಕ್ಕೆ ಒಂದು ಸ್ಟೇಟ್ ಆಗುವಂತ ಒಂದು ರಾಜ್ಯದ ಒಂದು ಪಟ್ಟಿನ ಒಂದು ಇದು ಕೊಟ್ಟಿದ್ದಾರೆ. ಹೌದಾ. ನೋಡಿ ನಾಗಾಲ್ಯಾಂಡ್ ಏನಂತಂದ್ರೆ ಸೊ 13ನೇ ಸಂವಿಧಾನ ತಿದ್ದುಪಡಿ 1962 ಪ್ರಕಾರ ಏನ್ ಮಾಡ್ತಾರೆ ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಜೊತೆಗೆ ಅಂಡರ್ ಆರ್ಟಿಕಲ್ 371A ಏನಂತಾರೆ ಅದಕ್ಕೆ ಒಂದು ಸ್ಪೆಷಲ್ ಸ್ಟೇಟಸ್ ಕೂಡ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಎರಡನೇ ಹೇಳಿ ಕೂಡ ಸರಿಯಾಗಿದೆ. ಆ ತ್ರಿಪುರ ಇದೆಯಲ್ಲ ನೋಡಿ ನಮಗೆ ಏನು ಫಸ್ಟ್ ಬಂದಾಗ ನಮ್ಮ ದೇಶದ ರಾಜ್ಯಗಳನ್ನ 4 ಪಟ್ಟಿಗಳು ಮಾಡ್ತಾರೆ. ಪಾರ್ಟ್ ಎ ರಾಜ್ಯಗಳು, ಪಾರ್ಟ್ ಬಿ ರಾಜ್ಯಗಳು, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ಮಾಡ್ತಾರೆ. ಓಕೆ, ತ್ರಿಪುರ ಇದೆಯಲ್ಲ ಅದೇನಾಗಿತ್ತು ಅವಾಗ ಸೊ ಒಂದು ಚೀಫ್ ಕಮಿಷನರ್ ಪ್ರಾವಿನ್ಸಸ್ ಆಗಿತ್ತು ಅಲ್ಲಿ ಏನಂದ್ರೆ ಸೊ ತ್ರಿಪುರ.
ಸೊ ಅದೇನಾಗಿತ್ತು ಪಾರ್ಟ್ 3 ಆಗಿತ್ತು. ಆಮೇಲೆ ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಅಂದ್ರೆ ಆಪ್ಷನ್ ಸಿ ಆಲ್ ದ 3 ಆರ್ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಇಲ್ಲಿ ನಮಗೆ ಲೋಕಪಾಲ್ ಬಗ್ಗೆ ಕೊಟ್ಟಿದ್ದಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಲೋಕಪಾಲ್ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗೋಣ. ದ ಪವರ್ ಆಫ್ ದಿ ಲೋಕಪಾಲ್ ಅಪ್ಲೈಸ್ ಟು ಪಬ್ಲಿಕ್ ಸರ್ವೆಂಟ್ಸ್ ಆಫ್ ಇಂಡಿಯಾ ಬಟ್ ನಾಟ್ ಟು ದ ಇಂಡಿಯನ್ ಪಬ್ಲಿಕ್ ಸರ್ವೆಂಟ್ಸ್ ಪೋಸ್ಟೆಡ್ ಔಟ್ಸೈಡ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಎರಡನೇ ಸ್ಟೇಟ್ಮೆಂಟು ದ ಚೇರ್ಪರ್ಸನ್ ಆರ್ ಮೆಂಬರ್ ಶಾಲ್ ನಾಟ್ ಬಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಆರ್ ಮೆಂಬರ್ ಆಫ್ ದ ಲೆಜಿಸ್ಲೇಚರ್ ಆಫ್ ದ ಎನಿ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅಂಡ್ ಓನ್ಲಿ ದ ಸಿಜೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವೆದರ್ ಇನ್ಕ್ಯುಂಬೆಂಟ್ ಆರ್ ರಿಟೈರ್ಡ್ ಆಸ್ ಟು ಬಿ ದ ಚೇರ್ಪರ್ಸನ್ ಅಂತ ಕೊಟ್ಟಿದ್ದಾರೆ. ಸೊ ಮೂರನೇ ಸ್ಟೇಟ್ಮೆಂಟು ದ chairperson or member shall not be person of less than 45 years of age on the date of the assuming office as the chairperson or member of the as the case may be ಅಂತ ಕೊಟ್ಟಿದ್ದಾರೆ. ನಾಲ್ಕನೇ ಸ್ಟೇಟ್ಮೆಂಟು ಲೋಕಪಾಲ್ ಕೆನಾಟ್ ಎನ್ಕ್ವೈರಿ ಇಂಟು ದ ಅಲಿಗೇಷನ್ ಆಫ್ ಕರಪ್ಷನ್ ಅಗೇನ್ಸ್ಟ್ ದ ಎ ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ, ನೋಡ್ತೋಣ ನೋಡಿ. ಓಕೆನಾ, ಫಸ್ಟ್ ನೋಡ್ತೋಣ ನೋಡಿ. ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ದೇಶದಲ್ಲಿ 2003 ಪಾರ್ಲಿಮೆಂಟ್ ಏನು ಮಾಡುತ್ತೆ, ಒಂದು ಇಂಪಾರ್ಟೆಂಟ್ ಲಾ ಪಾಸ್ ಮಾಡ್ತಾ ಹೋಗುತ್ತೆ, ಒಂದು ಆಕ್ಟ್ ಮಾಡ್ತಾ ಹೋಗುತ್ತೆ. ಅದನ್ನ ಲೋಕಪಾಲ್ ಮತ್ತೆ ಲೋಕಾಯುಕ್ತ ಕಾಯ್ದೆಗಳು ಅಂತ ಕರೀತಾರೆ. ಓಕೆ, ಲೋಕಪಾಲ್ ಏನಂತಾರೆ, ಇದು ಕೇಂದ್ರ ಮಟ್ಟದಲ್ಲಿ ಕರಪ್ಷನ್ ತಡೆಗಟ್ಟಿರುವಂತಹ ಒಂದು ಬಾಡಿ. ಆದ್ರೆ ಲೋಕಾಯುಕ್ತ ಇದೆಯಲ್ಲ, ಇದು ರಾಜ್ಯ ಮಟ್ಟದಲ್ಲಿ ಭ್ರಷ್ಟಾಚಾರ ತಡೆಗಟ್ಟಕ್ಕೆ ಸೊ ಈ ಒಂದು ಕಾಯ್ದೆ ಮಾಡ್ತಾ ಹೋಗ್ತಾರೆ 2003. ಓಕೆನಾ, ಸೊ ನೋಡಿ. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಏನ್ ನೋಡ್ತಾ ಹೋಗೋಣ. ದ ಪವರ್ ಆಫ್ ಲೋಕಸಭಾ ಅಪ್ಲೈಸ್ ಟು ಪಬ್ಲಿಕ್ ಸರ್ವಿಸ್. ಏನಂದ್ರೆ ಈ ಲೋಕಪಾಲ್ ಇದೆಯಲ್ಲ, ಇದು ಯಾರ್ಯಾರ ನೋಡಿ, ಲೋಕಪಾಲ್ ಯಾರಿಗೆ ಬರ್ತಾರೆ ಅಂದ್ರೆ ಸೊ ಪ್ರೈಮ್ ಮಿನಿಸ್ಟರ್ ಕೂಡ ಅವರು ಇನ್ವೆಸ್ಟಿಗೇಷನ್ ಮಾಡಬಹುದು, ಎಕ್ಸೆಪ್ಟ್ ಯಾವ್ದಂದ್ರೆ ಅಲಿಗೇಷನ್ ಆಫ್ ಕರಪ್ಷನ್ ರಿಲೇಟಿಂಗ್ ಟು ದ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಬಂದಾಗ, ಭದ್ರತೆ ಬಂದಾಗ, ಸೊ ಮೇಲೆ ಅಟಮಿಕ್ ಎನರ್ಜಿ ಆಗಿರ್ಬೋದು, ಸ್ಪೇಸ್, ಈ ತರ ವಿಷಯಗಳನ್ನ ಬಿಟ್ಟಾಗ ಅಂದ್ರೆ ಬೇರೆ ವಿಷಯಗಳಿಗೆ ಈವನ್ ಪ್ರೈಮ್ ಮಿನಿಸ್ಟರ್ನ ಕೂಡ ಇನ್ವೆಸ್ಟಿಗೇಷನ್ ಮಾಡಬಹುದು. ಅಂಡರ್ ದ ಲೋಕಪಾಲ್ಗೆ ಅಧಿಕಾರ ಇದೆ. ಜೊತೆಗೆ ಯಾರು ಬರ್ತಾರೆ, ನೆಕ್ಸ್ಟ್ ಮಿನಿಸ್ಟರ್ಸ್, ಮಂತ್ರಿಗಳು ಬರ್ತಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ರಾಜ್ಯಸಭಾ ಸದಸ್ಯರು ಬರ್ತಾರೆ, ಲೋಕಸಭಾ ಸದಸ್ಯರು ಬರ್ತಾರೆ, MLA, ಹೌದಾ. ಅದೇ ರೀತಿ ಗ್ರೂಪ್ ಎ ಬರ್ತಾರೆ, ಗ್ರೂಪ್ ಎ ಆಫೀಸರ್ಸ್, IAS ಆಫೀಸರ್ ಬರ್ತಾರೆ, IPS ಬರ್ತಾರೆ, ಆಮೇಲೆ ಗ್ರೂಪ್ ಬಿ ಬರ್ತಾರೆ, ಗ್ರೂಪ್ ಸಿ, ಗ್ರೂಪ್ ಡಿ ಆಫೀಸರ್ಸ್ ಕೂಡ ಬರ್ತಾ ಹೋಗ್ತಾರೆ, ಆಫೀಸರ್ ಆಫ್ ದ ಸೆಂಟ್ರಲ್ ಬರ್ತಾ ಹೋಗ್ತಾರೆ. ಸೊ ಹಾಗಾಗಿ ಅವರು ನಮ್ಮ ದೇಶದಲ್ಲಿ ಬೇರೆ ದೇಶದಲ್ಲಿ ಎಲ್ಲರೂ ಕೂಡ ಬರ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ನಾಟ್ ಬಿ ದ ಇಂಡಿಯನ್ ಔಟ್ಸೈಡ್ ಮಾಡುವಂತ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅಂದ್ರೆ ನಮ್ಮ ದೇಶದ ಯಾರೋ ಒಬ್ಬ ಪಬ್ಲಿಕ್ ಸರ್ವೆಂಟ್ ಇರ್ತಾನೆ, ಅದು ಎಲ್ಲೇ ಇದ್ರೂ ಕೂಡ ಇಟ್ ಈಸ್ ಕಮಾಂಡರ್ ದ ಯಾರು ಅಂದ್ರೆ ಲೋಕಪಾಲ್ ಬರ್ತದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ನೋಡಿ, ದ ಚೇರ್ಪರ್ಸನ್ ಆರ್ ಮೆಂಬರ್ ಆಫ್ ಶಾಲ್ ನಾಟ್ ಬಿ ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ಎಸ್, ಅಂದ್ರೆ ಯಾರು ಈ ಲೋಕಪಾಲ್ ಅಧ್ಯಕ್ಷರಾಗಬೇಕು ಅನ್ಕೊಂಡ್ರೆ ಅವ್ರು ಯಾವುದೇ ಕಾರಣ ಕೂಡ MP ಆಗಿರಬಾರ್ದು, MLA ಆಗಿರ್ಬೋದು, ಓನ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರಬೇಕು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರಬೇಕು, ಅಥವಾ ಎಮಿನೆಂಟ್ ಪರ್ಸನ್ಸ್ ಆಗಿರಬೇಕು, ಅವ್ರಿಗೆ ಮಾತ್ರ ಬರ್ತಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ಸರಿಯಾಗಿದೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ನಿಮಗೆ ತೋರಿಸ್ತೀನಿ ನಿಮಗೆ. ಎಸ್, ಲೋಕಪಾಲ್ ಇರೋದ್ರಲ್ಲ, ಇದರಲ್ಲಿ ಒಬ್ರು ಅಧ್ಯಕ್ಷರು ಇರ್ತಾರೆ, 8 ಜನ ಮೆಂಬರ್ಸ್ ಇರ್ತಾರೆ. ಓಕೆನಾ. ಸೊ ಇದರಲ್ಲಿ 50% ಏನಾಗಿರ್ಬೇಕಂದ್ರೆ ಜುಡಿಷಿಯಲ್ ಮೆಂಬರ್ಸ್ ಆಗಿರ್ಬೇಕು. ಅಧ್ಯಕ್ಷರಾಗಬೇಕಾದ್ರೆ ರಿಟೈರ್ಡ್ CJ ಆಗಿರ್ಬೋದು, ಅಥವಾ ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೋದು, ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು, ಇಲ್ಲಾಂದ್ರೆ ಎಮಿನೆಂಟ್ ಪರ್ಸನ್ಸ್ ಆಗಿರ್ಬೋದು. ಇವ್ರು ಬಿಟ್ರೆ ಬೇರೆಯವ್ರಿಗೆ ಸೊ ಇಲ್ಲಿ ಯಾರೋ MLA MP ಇದರ ಅಧ್ಯಕ್ಷ ಆಗಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ನಮಗೆ ಸೊ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಮೂರನೇ ನೋಡ್ತಗೋಣ, ದ ಚೇರ್ಪರ್ಸನ್ ಮೆಂಬರ್ ಆಫ್ ಏಜ್ ಬಂದಿರೋದ್ರೆ ಯಾವುದೇ ಕಾರಣ ಕೂಡ ಅವರ ಏಜ್ ಏನಿದೆಯಲ್ಲ ಅದು 45 ವರ್ಷಕ್ಕಿಂತ ಕೆಳಗಡೆ ಇರಬಾರ್ದು. ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ. ನೋಡಿ ಕೊಟ್ಟಿದ್ದಾರೆ, ಯಾರೆಲ್ಲ ಈ ಒಂದು ಲೋಕಪಾಲ್ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಅವ್ರು ಯಾವುದೇ ಕಾರಣ ಕೂಡ ಅಂತ ಆಕ್ಚುಲಿ 45 ವರ್ಷಕ್ಕಿಂತ ಕಡಿಮೆ ಇರಬಾರ್ದು. ಯಾರು 45 ವರ್ಷ ಮೀರಿರ್ತಾರೆ ಅವರೆಲ್ಲರೂ ಕೂಡ ಆಕ್ಚುಲಿಗೆ ಅವಕಾಶ ಇರ್ತಾ ಹೋಗುತ್ತೆ. ಸೊ ಹಾಗಾಗಿ ಅದು ಒಂದು ಕೂಡ ಕಂಡೀಷನ್ಸ್ ಇದೆ. ನೆಕ್ಸ್ಟ್ 4ನೇ ಆಪ್ಷನ್ಸ್ ಏನಿದೆ ನೋಡಿ, ದ ಲೋಕಪಾಲ್ ಕೆನಾಟ್ ಎಂಕ್ವೈರಿ ಇಂಟು ದ ಅಲಿಗೇಷನ್ ಆಫ್ ದ ಕರಪ್ಷನ್ ಅಗೇನ್ಸ್ಟ್ ದ ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್. ಎಸ್, ತಪ್ಪಿದೆ. ಯಾಕಂದ್ರೆ ಈವನ್ ಪ್ರಸ್ತುತವಾಗಿರುವಂತಹ ಪ್ರೈಮ್ ಮಿನಿಸ್ಟರ್ ಕೂಡ ಏನ್ ಮಾಡಬಹುದು, ಲೋಕಪಾಲ್ ಏನಾದ್ರು ಕೂಡ ಅವರು ಕರಪ್ಷನ್ಸ್ ಅಲ್ಲಿ ಭಾಗವಹಿಸಿದ್ರೆ ಅವ್ರ ಮೇಲ್ಗಡೆ ಲೋಕಪಾಲ್ ಎನ್ಕ್ವೈರಿ ಮಾಡಬಹುದು. ಸೊ ಹಾಗಾಗಿ 4th ಆಪ್ಷನ್ ತಪ್ಪಾಗಿದೆ. ಸೊ ಇಲ್ಲಿ ಏನಂತ ಕೇಳಿದ್ರೆ ಕರೆಕ್ಟ್ ಯಾವ್ದು ಅಂತಂದ್ರೆ ಸೊ ಆಪ್ಷನ್ 3 ಓನ್ಲಿ, ಸಾರಿ 2 and 3 ನಾ. ಸೊ ಆಪ್ಷನ್ 2 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಆಪ್ಷನ್ B 2 and 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. The chairperson shall not be member of the, yes, okay. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಸೊ ಓನ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ ಯಾಕೆ ತಪ್ಪ ಅಂತಂದ್ರೆ ಓನ್ಲಿ ದ CJ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಓನ್ಲಿ CJ ಅಲ್ಲ, ಈವನ್ CJ ಆಗ್ಬೋದು,
ಸಿಟ್ಟಿಂಗ್ ಆದ್ರಾಗ್ಬೋದು, ರಿಟೈರ್ಡ್ ಆರಾಗ್ಬೋದು. ಸಾರಿ, ಇದು ಆಕ್ಚುಲಿ ಆಪ್ಷನ್ 1 ಮಾತ್ರ ಕರೆಕ್ಟ್ ಆಗುತ್ತೆ. ಹೌದಾ? ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಿಟ್ಟಿಂಗ್ ಆದ್ರಾಗ್ಬೋದು, ರಿಟೈರ್ಡ್ ಆಗ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಆಗ್ಬೋದು, ಅದೇ ರೀತಿ ಎಮಿನೆಂಟ್ ಪರ್ಸನ್ಸ್ ಆಗ್ಬೋದು. ಇಲ್ಲಿ ಅಂದ್ರೆ ಓನ್ಲಿ CJ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಆಕ್ಚುಲಿ ಎರಡನೇ ಎಡೆ ಕೂಡ ತಪ್ಪಾಗುತ್ತೆ. ಸಾರಿ, ಸೊ ಹಾಗಾಗಿ ಇಲ್ಲಿ 3 ಮಾತ್ರ ಸರಿಯಾಗುತ್ತೆ. ಸೊ ನಮಗೆ 3 ಮಾತ್ರ ಸರಿಯಾಗುತ್ತೆ. ಸೊ ಹಾಗಾಗಿ ಸಾರಿ ಫಾರ್ ಮಿಸ್ಟೇಕ್. ಸೊ ಆಪ್ಷನ್ A 3 ಮಾತ್ರ ಸರಿಯಾದ ಆಗುತ್ತೆ. ಹಾಗಾಗಿ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಸಾರಿ ಫಾರ್ ದಿಸ್ ಮಿಸ್ಟೇಕ್. ಓಕೆ, ನೆಕ್ಸ್ಟ್ ನೋಡ್ತಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಅನ್ನು ನೋಡ್ತಗೋಣ. ಇನ್ ಇಂಡಿಯಾ the state governments have no power for making rules for grant of concession in respect of extraction of the minor minerals even though such minerals are located in their territories ಅಂತ ಕೊಟ್ಟಿದ್ದಾರೆ. ಸೊ ಓಕೆನಾ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನೋಡಿ, ರೀಸೆಂಟ್ ಆಗಿ ಒಂದು ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಏನಂತಂದ್ರೆ ಈ ಒಂದು ಸುಪ್ರೀಂ ಕೋರ್ಟ್ ಏನಂತಂದ್ರೆ ಆಕ್ಚುಲಿ ಅದು 9 ಬೆಂಚ್ ಜಡ್ಜ್ಮೆಂಟ್ ಆಗಿತ್ತು. ಅದರಲ್ಲಿ 8:1 ಬಂದಿದೆ. ಅಂದ್ರೆ 8 ಜನ ಹೋಗ್ತಾರೆ ಅಂತಂದ್ರೆ ಇವನ್ ಸ್ಟೇಟ್ ಕೂಡ ಈ ಒಂದು ಮಿನರಲ್ಸ್ ಮೇಲ್ಗಡೆ ಟ್ಯಾಕ್ಸ್ ಗಳನ್ನ ವಿಧಿಸುವಂತ ಹಕ್ಕು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ರೀಸೆಂಟ್ ಆಗಿ ಬಂದಂತ ಜಡ್ಜ್ಮೆಂಟ್ ಅಲ್ಲಿ ಸೀರಿಯಲ್ ಕೊಟ್ಟಿದ್ದಾರೆ. ನೋಡಿ, ಭಾರತ ರಾಜ್ಯ ಸರ್ಕಾರಗಳು ತಮ್ಮ ಪ್ರದೇಶಗಳಲ್ಲಿ ಸಣ್ಣ ಖನಿಜಗಳು ಇದ್ದರೂ ಸಹ ಅವುಗಳ ಹೊರ ತೆಗೆಯುವಿಕೆ ಅಧಿಕಾರ ಅಂದ್ರೆ ತೆಗೆಯುವಂತ ರಿಯಾಯಿತಿಗಳನ್ನ ನೀಡುವ ನಿಯಮಗಳನ್ನ ಅಧಿಕಾರ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಅಧಿಕಾರ ಇದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇದು, ಇನ್ ಇಂಡಿಯಾ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಪವರ್ ಟು ನೋಟಿಫೈ ಮೈನರ್ ಮಿನರಲ್ಸ್ ಅಂಡರ್ ದ ರೆಲೆವೆಂಟ್ ಲಾ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಮಾಡಬಹುದು, ಕೇಂದ್ರ ಸರ್ಕಾರ ಕೂಡ ಏನಂತಂದ್ರೆ ಆಕ್ಚುಲಿ ಸಣ್ಣ ಖನಿಜಗಳನ್ನು ಅಧಿಸೂಚುವ ಅಧಿಕಾರವನ್ನ ಹೊಂದಿರುವಂತದ್ದು. ಇಲ್ಲಿ ಏನ್ ಕೊಟ್ಟಿದ್ದಾರೆ, ವಿತೌಟ್ ದ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ನೋಡಿ, ಅದಕ್ಕೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಒಂದು ಆಕ್ಟ್ ಮಾಡಿದೆ. ಏನಂದ್ರೆ ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ರೆಗ್ಯುಲೇಷನ್ ಆಕ್ಟ್ ಆಫ್ 1957 ಮುಖಾಂತರ ಏನಂದ್ರೆ ಆಕ್ಚುಲಿ ಅದು ನೋಟಿಫೈ ಮಾಡಬಹುದು. ಓಕೆನಾ? ಇನ್ನು ಮೈನ್ಸ್ ಮಿನರಲ್ ಇದೆಯಲ್ಲ, ಇದಿರುವಂತದ್ದು ಕೇಂದ್ರ ಪಟ್ಟಿಯಲ್ಲಿ ನಮ್ಮ ಒಂದು 7th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಎರಡನೇ ಹೇಳಿಕೆ ಸರಿಯಾಗಿದೆ. ನೋಡಿ, ಯಾವ್ದಾಗುತ್ತೆ ನಮಗೆ ಆಪ್ಷನ್ ಡಿ ಆಗುತ್ತಾ. ಸ್ಟೇಟ್ಮೆಂಟ್ 1 ಇಸ್ ನಾಟ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ 2 ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಹೇಳಿಕೆ 1 ಸರಿಯಾಗಿಲ್ಲ, ಅದು ಹೇಳಿಕೆ 2 ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಸೊ ಆಕ್ಚುಲಿ ಇದನ್ನು ಎಕನಾಮಿಕ್ಸ್ ಅನ್ನೋಕ್ಕಾಗಲ್ಲ, ಸಾರಿ ಇದು ಕಾನ್ಸ್ಟಿಟ್ಯೂಷನ್ ನೋಡೋಕ್ಕಾಗಲ್ಲ, ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಬರುತ್ತೆ. ಹಾಗಾಗಿ ಅದನ್ನು ತೊಗೊಂಡಿದ್ದಾರೆ ಕ್ವಶನ್ಸ್. ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ನೋಡಿ, ಒಂದ್ ಕಡೆ ನಮಗೆ ಆರ್ಗನೈಸೇಷನ್ ಸಂಸ್ಥೆಗಳು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಯಾವ ಮಿನಿಸ್ಟ್ರಿ ಬರ್ತದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಫಸ್ಟ್ ನೋಡ್ತಗೋಣ. ದ ನ್ಯಾಷನಲ್ ಆಟೋಮೇಟಿವ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ, ದ ಕ್ವೈರ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ, ಸೊ ಇನ್ನೊಂದು ನ್ಯಾಷನಲ್ ಸೆಂಟರ್ ಫಾರ್ ಡೇಟಾ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಏನಂದ್ರೆ ಇಲ್ಲಿ ಕೊಟ್ಟಂತ ಎಲ್ಲ ಕೂಡ ಏನಂತಂದ್ರೆ ಆಕ್ಚುಲಿ ಸರಿಯಾಗಿ ಮ್ಯಾಚ್ ಆಗಿಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್ ಇಸ್ ದ ಕರೆಕ್ಟ್ಲಿ ಮ್ಯಾಚ್ಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ನ್ಯಾಷನಲ್ ಆಟೋಮೇಟಿವ್ ಬೋರ್ಡ್ ಇದೆಯಲ್ಲ, ಇದು ಯಾವ ಮಿನಿಸ್ಟ್ರಿ ಅಂತಂದ್ರೆ ಮಿನಿಸ್ಟ್ರಿ ಆಫ್ ದಿ ಹೆವಿ ಇಂಡಸ್ಟ್ರಿ ಬರುತ್ತೆ, ಹೋಗ್ತಾ ಹೋಗುತ್ತೆ. ಅದೇ ರೀತಿ ದ ಕ್ವೈರ್ ಬೋರ್ಡ್ ಇದೆಯಲ್ಲ, ಇದು ಬರುತ್ತೆ ಅಂತಂದ್ರೆ ಆಕ್ಚುಲಿ ದ ಮಿನಿಸ್ಟ್ರಿ ಆಫ್ ದ MSME ಬರುತ್ತೆ. ಸೊ ಇದು ಕೂಡ ಸರಿಯಾಗಿ ಮ್ಯಾಚ್ ಆಗಿಲ್ಲ. ಅದೇ ರೀತಿ ದ ನ್ಯಾಷನಲ್ ಸೆಂಟರ್ ಫಾರ್ ಟ್ರೇಡ್ ಇನ್ಫಾರ್ಮೇಶನ್ ಇದೆಯಲ್ಲ, ಇದು ಬರುತ್ತದ್ದು ಮಿನಿಸ್ಟ್ರಿ ಆಫ್ ದಿ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಬರುತ್ತೆ. ಸೊ ಹಾಗಾಗಿ ನಮಗೆ ಯಾವುದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್. ಓಕೆ, ಅಂದ್ರೆ ಇಲ್ಲಿ ಯಾವುದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ಇಲ್ಲಿ ಇವತ್ತೆ with reference to the Constitution of India, if an area in a state is declared as a scheduled area under the 5th schedule ಅಂತ ಅಂದ್ರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜ್ಯದ ಒಂದು ಪ್ರದೇಶವನ್ನ 5ನೇ ಅನುಸೂಚಿ ಸ್ಕೆಡ್ಯೂಲ್ ಅನುಸೂಚಿ ಅಡಿಯಲ್ಲಿ ಅದನ್ನ ಪರಿಶಿಷ್ಟ ಪ್ರದೇಶವೆಂದು ಘೋಷಣೆ ಮಾಡಿದರೆ ಏನಾಗುತ್ತೆ ಅಂತ ಕ್ವಶನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡ್ತಾ ಫಸ್ಟ್ ಸ್ಟೇಟ್ಮೆಂಟ್, ದ ಸ್ಟೇಟ್ ಗವರ್ಮೆಂಟ್ ಲಾಸಸ್ ಇಟ್ಸ್ ಎಕ್ಸಿಕ್ಯೂಟಿವ್ ಪವರ್ ಇನ್ ವಿಚ್ ಇನ್ ಸಚ್ ಏರಿಯಾಸ್ and the local body assumes total administration. ಓಕೆ, ನೋಡಿ, ಈಗ ನಮಗೆಲ್ಲ ಗೊತ್ತಿರುವಂತೆ ಸೊ ಏನು ಅಸ್ಸಾಂ, ತ್ರಿಪುರಾ, ಮಿಜೋರಾಂ, ಮೇಘಾಲಯ ಈ ಸ್ಟೇಟ್ ಏನು ಬಿಟ್ಟಿದೆ ಅದನ್ನೇನಂದ್ರೆ ನಮಗೆ ಆಕ್ಚುಲಿ 6th ಶೆಡ್ಯೂಲ್ ಬರುತ್ತೆ. ಉಳಿದಂತೆ ಎಲ್ಲ ಸ್ಟೇಟ್ಗಳು ಏನು ಮಾಡಿದ್ದಾರೆ ಆಕ್ಚುಲಿ ಬುಡಕಟ್ಟು ಪ್ರದೇಶಗಳನ್ನ 5th ಶೆಡ್ಯೂಲ್ ಅಲ್ಲಿ ನಮ್ಮ ಸಂವಿಧಾನದಲ್ಲಿ ನೋಟಿಫೈ ಮಾಡಿದ್ದಾರೆ. ಹೌದಾ? ಸೊ ಹಾಗಾಗಿ ಯಾವುದೇ ಒಂದು ಪ್ರದೇಶವನ್ನ 5th ಶೆಡ್ಯೂಲ್ ಏರಿಯಾ ಅಂತ ಘೋಷಣೆ ಮಾಡಿದ್ರೆ ಅಲ್ಲಿ ಏನಂದ್ರೆ ಸೊ ಮೇಜರ್ ಪವರ್ಸ್ ಏನಂತಾರೆ ಗವರ್ನರ್ ಎಕ್ಸಾಮ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಯಾವುದು ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಹೌದಾ? ಸೊ ಹಾಗಾಗಿ ಆ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಮಾಡಕ್ ಅಂದ್ರೆ ಕಂಟ್ರೋಲ್ ತಗೊಳ್ಳೋಲ್ಲ, ಇವನ್ ಅಂದ್ರೆ ಸಮ್ ಪವರ್ಸ್ ಎಲ್ಲ ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅರ್ಥ ಆಯ್ತಾ? ಯಾವುದೇ ಒಂದು ಪ್ರದೇಶವನ್ನ 5th ಶೆಡ್ಯೂಲ್ ಏರಿಯಲ್ಲಿ ಒಂದು ಪರಿಶಿಷ್ಟ ಪ್ರದೇಶ ಅಂತ ಘೋಷಣೆ ಮಾಡಿದ್ರೆ ಅದು ರಾಜ್ಯ ಸರ್ಕಾರ ಅಂತಂದ್ರೆ ಎಲ್ಲಾ ಪವರ್ ಎಂಜಾಯ್ ಮಾಡ್ತಿದ್ದಕ್ಕಾಗಲ್ಲ. ಸೊ ಅಂದ್ರೆ ಅದಕ್ಕೂ ಪವರ್ಸ್ ಇರುತ್ತೆ, ಇವನ್ ಲೋಕಲ್ ಬಾಡಿ ಕೂಡ ಪವರ್ಸ್ ಇರ್ತಾ ಹೋಗುತ್ತೆ. ಇಲ್ಲಿ ಅಂದ್ರೆ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಇದು ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ನೋಡ್ತಾ ಹೇಳಿಕೆ
the union government can take over the total administration of such areas under the certain circumstances on the recommendation of the government ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಏನಂತಂದ್ರೆ ಆಕ್ಚುಲಿ ತಪ್ಪಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೊಟ್ಟಂತ ಆಪ್ಷನ್ ಡಿ ನೀದರ್ ಒನ್ ನಾರ್ ಟು ಇಸ್ ದ, ಅಥವಾ ಒಂದು ಅಥವಾ ಎರಡು ಕೂಡ ಸರಿಯಾದ ಹೇಳಿಕೆ ಅಲ್ಲ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ರಿಗಾರ್ಡಿಂಗ್ ದ ಫಿಫ್ತ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ರಿಗಾರ್ಡಿಂಗ್ ದ ಅದೇನಂತಂದ್ರೆ ಸೊ ಕಂಟ್ರೋಲ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸ್ಕೆಡ್ಯೂಲ್ ಏರಿಯಾ ಅಂಡ್ ಸ್ಕೆಡ್ಯೂಲ್ ಟ್ರೈಬ್ಸ್ ಅಂತ ಕರಿತೀವಿ ನಾವು. ದಟ್ ಇಸ್ ದ ಫಿಫ್ತ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಕನ್ಸಿಡರ್ ದ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಭಾರತ ಸಂವಿಧಾನದ ಅಡಿಯಲ್ಲಿ ಕೆಳಗಿನ ವಿಷಯಗಳನ್ನ ಪರಿಗಣಿಸಿ ಕೊಟ್ಟಿದ್ದಾರೆ. ನೋಡಿ, ನಮಗೆ ಇಲ್ಲಿ ಮೂರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಲೀಸ್ಟ್ ಒನ್ ಅಥವಾ ಕನ್ನಡದಲ್ಲಿ ನಾವು ಇದನ್ನ ಕೇಂದ್ರ ಪಟ್ಟಿ ಅಂತ ಕರಿತೀವಿ. ಲೀಸ್ಟ್ ಒನ್ ಅಂತಂದ್ರೆ ಯೂನಿಯನ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ ಇನ್ ದ ಸೆವೆಂತ್ ಶೆಡ್ಯೂಲ್. ಅಂದ್ರೆ ಇದನ್ನ 7ನೇ ಅನುಸೂಚಿಯಲ್ಲಿ ಕೊಟ್ಟಿದ್ದಾರೆ. ವೇಳಾಪಟ್ಟಿ ಅಲ್ಲ, ಸಾರಿ, ಅನುಸೂಚಿ ಅಂತ. ಎರಡನೇದು ಮಾಡ್ತೋಣ ದ ಎಕ್ಸ್ಟೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಮೂರನೇದು ಕಂಡೀಷನ್ಸ್ ಆಫ್ ದಿ ಗವರ್ನರ್ಸ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿರೋದ್ರೆ ಫಾರ್ ಎ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ವಿಚ್ ಆಫ್ ದ ಅಬೌವ್ ratification by the legislature of not less than one of the states is required before presenting the bill to the president of India for signature ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮೇಲಿನ ಯಾವ ಸಂವಿಧಾನಿಕ ತಿದ್ದುಪಡಿಗೆ ಭಾರತ ರಾಷ್ಟ್ರಪತಿಗಳ ಒಪ್ಪಿಗಾಗಿ ಮಸೂದೆಯನ್ನ ಮಂಡಿಸುವ ಮೊದಲು ಕನಿಷ್ಠ ಅರ್ಧ ರಾಜ್ಯಗಳ ಶಾಸಕಾಂಗಗಳ ಅನುಮೋದನೆ ಅಗತ್ಯ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಸೊ ಆರ್ಟಿಕಲ್ 368 ಏನ್ ಹೇಳ್ತಿದ್ದು ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ ತಿದ್ದುಪಡಿ ಅಂತ ಕರಿತೀವಿ. ಓಕೆ, ನೋಡಿ, ನಮ್ಮ ಸಂವಿಧಾನ ಇದೆಯಲ್ಲ ಅದನ್ನು ನಾವು 3 ವಿಧಾನಗಳ ಮುಖಾಂತರ ತಿದ್ದುಪಡಿ ಮಾಡ್ತೀವಿ. ಒಂದು ಸಿಂಪಲ್ ಮೆಜಾರಿಟಿ ಅಂದ್ರೆ ಸರಳ ಬಹುಮತ, ಎರಡನೇದು ಸ್ಪೆಷಲ್ ಮೆಜಾರಿಟಿ ಅಂದ್ರೆ ವಿಶೇಷ ಬಹುಮತ, ಮೂರನೇದು ಸ್ಪೆಷಲ್ ಮೆಜಾರಿಟಿ ವಿತ್ ಆಫ್ ದ ಸ್ಟೇಟ್ಸ್ ರಾಟಿಫಿಕೇಶನ್ ಅಂದ್ರೆ ವಿಶೇಷ ಬಹುಮತ ಜೊತೆಗೆ ಅರ್ಧಷ್ಟು ರಾಜ್ಯಗಳ ಒಪ್ಪಿಗೆ ಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ನೋಡಿ, ಏನು ಆರ್ಟಿಕಲ್ 368 ಇದೆಯಲ್ಲ ಇಲ್ಲಿ ಓನ್ಲಿ ಸೆಕೆಂಡ್ ಮತ್ತೆ ಥರ್ಡ್ ಮಾತ್ರ ಬಳಕೆ ಮಾಡ್ತೀವಿ. ಈ ಸಿಂಪಲ್ ಮೆಜಾರಿಟಿ ಅಥವಾ ಸರಳ ಬಹುಮತಕ್ಕೆ ನಾವು ಆರ್ಟಿಕಲ್ 368 ಅನ್ನ ಬಳಕೆ ಮಾಡಂಗಿಲ್ಲ, ಗೊತ್ತಿರಬೇಕಾಗುತ್ತೆ. ಹೌದಾ? ಇಲ್ಲಿ ಏನು ಕ್ವಶನ್ ಕೇಳಿದ್ರೆ ಅಂದ್ರೆ ಈ ಕೊಟ್ಟಂತ 3 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದಕ್ಕೆ ನಾವು ಈ ಸ್ಪೆಷಲ್ ಮೆಜಾರಿಟಿ ವಿತ್ ಆಫ್ ದ ಸ್ಟೇಟ್ಸ್ ರಾಟಿಫಿಕೇಶನ್ ಬಳಸ್ತಾರೆ ಅಂತ ಕೇಳ್ತಾರೆ. ನೋಡ್ತಾರ ನೋಡಿ, ಸೊ ಏನು ಆರ್ಟಿಕಲ್ 368 ಇದೆಯಲ್ಲ, ಸೊ ಅದನ್ನ ಸೊ ಮೂರನೇ ಮಾಡ್ಬೇಕು ಅನ್ಕೊಂಡ್ರೆ ಆಕ್ಚುಲಿ ಏನು ಕೇಂದ್ರ ಪಟ್ಟಿಯಲ್ಲಿ 7th ಶೆಡ್ಯೂಲ್ ಅಲ್ವಾ, ಏನ್ ಹೇಳ್ತಿದ್ದು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರಗಳ ಹಂಚಿಕೆ ಅಂತ, ಯಾವುದು 7th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಇದಕ್ಕೆ ಸೊ ನಾವು ಥರ್ಡ್ ಮೆಥಡ್ ಬಳಕೆ ಮಾಡ್ತೀವಿ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಎರಡನೇದು ಎಕ್ಸ್ಟೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಆಫ್ ದಿ ಸ್ಟೇಟ್ ಅಂದ್ರೆ ಏನು ಕಾರ್ಯಾಂಗದ ಒಂದು ರಾಜ್ಯದ ಕಾರ್ಯಾಂಗಾಧಿಕಾರ ಹೆಚ್ಚು ಮಾಡಬೇಕಾದ್ರೆ ಕೂಡ ಅಗೇನ್ ಇಲ್ಲಿ ಕೂಡ ನಾವು ಈ ಥರ್ಡ್ ಮೆಥಡ್ ಬಳಕೆ ಮಾಡ್ತೀವಿ. ಸೊ ಇದು ಕೂಡ ಸರಿಯಾಗುತ್ತೆ. ಈ ಕಂಡೀಷನ್ಸ್ ಆಫ್ ದಿ ಗವರ್ನರ್ಸ್ ಆಫೀಸ್ ಇದೆಯಲ್ಲ ಇದನ್ನ ನಾವು ಸಾಮಾನ್ಯವಾಗಿ ಸಿಂಪಲ್ ವೇಟ್ ಮುಖಾಂತರ ಮಾಡ್ತಾ ಹೋಗ್ತಾರೆ. ಸೊ ಹಾಗೆ ನಮ್ಗೆ ಇಲ್ಲಿ ಸರಿಯಾದಂತಂದ್ರೆ ಸೊ ಆಪ್ಷನ್ ಎ ಓನ್ಲಿ 1 and 2 ಅಥವಾ 1 ಮತ್ತು 2 ಮಾತ್ರನೇ ಸರಿಯಾದ ರೇಖೆ ಇದೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಸೊ ಏನು ನಾವು ಥರ್ಡ್ ಒಂದು ವಿಧಾನ ಇದೆಯಲ್ಲ ಅದರ ಮುಖಾಂತರ ಯಾವ್ದು ಮಾಡ್ತೀವಿ ಅಂತಂದ್ರೆ ರಾಷ್ಟ್ರಪತಿ ಚುನಾವಣೆಗಳಾಗಿರ್ಬೋದು, ಅದೇ ರೀತಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಗಳ ಸಂಬಂಧಪಟ್ಟಂತ ವಿಷಯಗಳಾಗಿರ್ಬೋದು, ಅದೇ ರೀತಿ ಪಾರ್ಲಿಮೆಂಟ್ನ ಒಂದು ರಿಪ್ರೆಸೆಂಟೇಷನ್ ಆಗಿರ್ಬೋದು, ಅದೇ ರೀತಿ ಒಂದು ಶಾಸಕಾಂಗ ಅಧಿಕಾರಗಳ ವಿಂಗಡಣೆ ಆಗಿರ್ಬೋದು. ಇಲ್ಲಿ ಮಾತ್ರ ಏನ್ ಮಾಡ್ತಿದ್ರೆ ಆಕ್ಚುಲಿ ನಾವು ಈ ಒಂದು ಥರ್ಡ್ ಮೆಥಡ್ ಅಂದ್ರೆ ಸ್ಪೆಷಲ್ ಮೆಜಾರಿಟಿ ಮತ್ತೆ ಅರ್ಧಷ್ಟು ರಾಜ್ಯಗಳ ರಾಟಿಫಿಕೇಶನ್ ತಗೊಳ್ತಾ ಹೋಗ್ತೀವಿ. ಇವನ್ ಆರ್ಟಿಕಲ್ 368 ಏನ್ ಮಾಡಬೇಕಾದ್ರೆ ಕೂಡ ಸ್ವಾಮಿ ಮಾಡಬೇಕಾದ್ರೆ ಕೂಡ ನಾವು ಇದನ್ನೇ ಬಳಕೆ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ನಮಗೆ ಆಪ್ಷನ್ ಎ 1 and 2 ಓನ್ಲಿ ಮಾತ್ರನೇ ಸರಿಯಾದ ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ನೆಕ್ಸ್ಟ್ ನೋಡ್ತಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟು ಇಂಡಿಯಾ ಜಾಯ್ನ್ ದ ಮಿನರಲ್ಸ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಆಸ್ ಎ ಮೆಂಬರ್. ಭಾರತವು ಖನಿಜ ಭದ್ರತಾ ಪಾಲುದಾರಿಕೆಯಲ್ಲಿ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿದ್ದು ಕೊಟ್ಟಿದ್ದಾರೆ. ಎಸ್, ಫಸ್ಟ್ ಸ್ಟೇಟ್ಮೆಂಟು ಸರಿಯಾಗಿದೆ. ಎರಡನೇ ನೋಡ್ತಾ ಇಂಡಿಯಾ ಇಸ್ ಎ ರಿಸೋರ್ಸ್ ರಿಚ್ ಕಂಟ್ರಿ ಇನ್ ಆಲ್ ದ 30 ಕ್ರಿಟಿಕಲ್ ಮಿನರಲ್ಸ್ ದಟ್ ಇಟ್ ಆಸ್ ಎ ಐಡೆಂಟಿಫೈ ಕೊಟ್ಟಿದ್ದಾರೆ. ಭಾರತವು ಗುರುತಿಸಿರುವ ಎಲ್ಲ 30 ನಿರ್ಣಾಯಕ ಖನಿಜಗಳಲ್ಲಿ ಸಂಪನ್ಮೂಲ ಸಮೃದ್ಧವಾಗಿದೆ ಕೊಟ್ಟಿದ್ದಾರೆ. ಸೊ ಎರಡನೇ ಹೇಳಿಕೆ ನಮಗೆ ತಪ್ಪಾಗಿದೆ. ಯಾಕಂದ್ರೆ ನಾವು ಸೊ ಮೇಜರ್ ಆಗಿ ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗಿದ್ವಿ. ನಮ್ಮ ಹತ್ರ ಅಷ್ಟು ಈ ತರದ ಒಂದು 30 ಕ್ರಿಟಿಕಲ್ ಮಿನರಲ್ಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಕೋಬಾಲ್ಟ್ ಆಗಿರ್ಬೋದು, ನಿಕ್ಕೆಲ್ ಆಗಿರ್ಬೋದು, ಇವುಗಳು ನಮ್ಮ ಹತ್ರ ಜಾಸ್ತಿ ಸಿಗಂಗಿಲ್ಲ. ಓಕೆನಾ? ಹಾಗಾಗಿ ನಾವು ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಇದು ನಮಗೆ ರಿಚ್ ಇಲ್ಲ. ಸೊ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗಿದೆ. ಮೂರನೇದು ದ ಪಾರ್ಲಿಮೆಂಟ್ ಇನ್ 2023 ಹ್ಯಾಸ್ ಅಮೆಂಡೆಡ್ ದ ಮೈನ್ಸ್ ಅಂಡ್ ಮಿನರಲ್ಸ್ ಆಕ್ಟ್ 1957 empowering the central government to exclusively auction mining lease and complete
ಕಾಂಪೋಸಿಟ್ ಲೈಸೆನ್ಸ್ ಫಾರ್ ಸರ್ಟೇನ್ ಕ್ರಿಟಿಕಲ್ ಮಿನರಲ್ಸ್ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಸರಿಯಾಗಿದೆ. ಸೊ ಯಾವ ಸರಿ ಅಂತ ಕೊಟ್ಟಿದ್ದಾರೆ ನಮಗೆ. ಸೊ 1 ಮತ್ತು 3 ಅಂದ್ರೆ ಆಪ್ಷನ್ ಸಿ 1 ಮತ್ತು 3 ಇಸ್ ದ 1 and 3 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ 2022ರಲ್ಲಿ ಒಂದು ಏನಂದ್ರೆ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊತಾರೆ. ಅದನ್ನ ನಾವು ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಯಾವಾಗ ಅಂದ್ರೆ 2022ರಲ್ಲಿ ಮಾಡ್ತಾರೆ. ಇದರ ಉದ್ದೇಶ ಅಂತ ನೋಡಿ, ನಮಗೆ ಸಾಕಷ್ಟು ಈ ಒಂದು ಏನು ಕ್ರಿಟಿಕಲ್ ಮಿನರಲ್ಸ್ಗಳಿದೆಯಲ್ಲ, ಇವುಗಳಿಂದ ನಮಗೆ ಸಾಕಷ್ಟು ಒಂದು ಏನಂತಂದ್ರೆ ಈಗ ಪ್ರೆಸೆಂಟ್ ಆಗಿ ಒಂದು ಗ್ಲೋಬಲ್ ಇದ್ರ ಮೇಲ್ಗಡೆ ಸಾಕಷ್ಟು ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಡಿಪೆಂಡ್ ಆಗಿದೆ, ಹೌದಾ. ಇದರಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಕೋಬಾಲ್ಟ್ ಆಗಿರ್ಬೋದು, ನಿಕ್ಕೆಲ್ ಆಗಿರ್ಬೋದು, ಲಿಥಿಯಂ ಆಗಿರ್ಬೋದು, ಇವೆಲ್ಲ ಇಂದ ಜಾಸ್ತಿ ಸಿಗುತ್ತಿಲ್ಲ ಅಂತಂದ್ರೆ ಚೀನಾದಲ್ಲಿ ಜಾಸ್ತಿ ಸಿಗುತ್ತೆ. ಹಾಗಾಗಿ ಎಲ್ಲ ಕಂಟ್ರಿಗಳು ಕೂಡ ಚೀನಾ ಮೇಲೆ ಡಿಪೆಂಡ್ ಆಗೋದ್ರಿಂದ ಏನಾಗುತ್ತೆ ಆಕ್ಚುಲಿ ನಮಗೆ ಸಾಕಷ್ಟು ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನ್ ಮಾಡಿದೆ ಅಮೆರಿಕ ಈ ಒಂದು ಸಹಭಾಗಿತ್ವ ಮಾಡ್ಕೊಂಡು ಹೋಗಿದೆ. ನಾವು ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಇದು ಮಾಡಿದ್ದು ಅಮೆರಿಕ. ಓಕೆನಾ. ಇದರಲ್ಲಿ ಯಾವಾಗಿದೆ ಅಂದ್ರೆ 2022 ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಪ್ರಸ್ತುತವಾಗಿ 14 ಕಂಟ್ರಿಗಳಿದೆ. ಅದರಲ್ಲಿ UK ಇದೆ, ಆಸ್ಟ್ರೇಲಿಯಾ ಇದೆ, ಫ್ರಾನ್ಸ್ ಇದೆ, ಜರ್ಮನಿ ಇದೆ, ಯುರೋಪಿಯನ್ ಯೂನಿಯನ್ ಇದೆ. ಇವನ್ ರೀಸೆಂಟ್ ಆಗಿದ್ರೆ 2023ರಲ್ಲಿ ನಮ್ಮ ಭಾರತ ಕೂಡ ಈ ಒಂದು MSP ಅಥವಾ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ಗೆ ಭಾರತ ಕೂಡ ಒಂದು ಸದಸ್ಯ ರಾಷ್ಟ್ರವಾಗಿರುವಂತದ್ದು. ಓಕೆನಾ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇ ನೋಡಿ ಏನಂದ್ರೆ, ಸೊ ನಮ್ಮ ದೇಶದಲ್ಲಿ ಏನೋ ಒಂದು ಈ 30 ಕ್ರಿಟಿಕಲ್ ಮಿನರಲ್ಸ್ ಇದೆಯಲ್ಲ, ಅದರಲ್ಲಿ ನಾವು ಜಾಸ್ತಿ ಅಂದ್ರೆ 100% ಇಂಪೋರ್ಟ್ ಮಾಡ್ಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಲಿಥಿಯಂ ಆಗಿರ್ಬೋದು, ಕೋಬಾಲ್ಟ್ ಆಗಿರ್ಬೋದು, ನಿಕ್ಕೆಲ್ ಆಗಿರ್ಬೋದು, ನೊಬೆಲಿಯಂ ಆಗಿರ್ಬೋದು, ಇವೆಲ್ಲ ಏನಂತಾರೆ ನಾವು ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತೀವಿ. ಸೊ ನಮ್ಮ ದೇಶದಲ್ಲಿ ಅಷ್ಟಿಲ್ಲ. ನಾವೇನ್ ಮಾಡಿದ್ವಿ ಅಂದ್ರೆ, ಸೊ ಮೇಜರ್ ಆಗಿ ಬೇರೆ ಕಂಟ್ರಿಗಳಿಂದ ನಾವು ಡಿಪೆಂಡೆಂಟ್ ಅಂದ್ರೆ ಅದಕ್ಕೆ ಏನಂದ್ರೆ ನಾವು ಆಕ್ಚುಲಿ ನೋಡಿ, ಸ್ಟಿಲ್ ಇಂಡಿಯಾ ಇಸ್ ಹೈಲಿ ಡಿಪೆಂಡ್ ಆನ್ ಇಂಪೋರ್ಟ್ಸ್ ರಿಗಾರ್ಡಿಂಗ್ ದ ಕ್ರಿಟಿಕಲ್ ಮಿನರಲ್ಸ್ ಅಂತ ಕರೀತಾರೆ. ಓಕೆನಾ. ಸೊ ನಮಗೆ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಮೂರನೇದು ಕೂಡ ಸರಿಯಾಗಿದೆ. ಅಂದ್ರೆ ಏನು ಈ ಒಂದು ಮೈನ್ಸ್ ಮಿನರಲ್ಸ್ ಆಕ್ಟ್ ಮುಖಾಂತರ ಅಂದ್ರೆ ಆಕ್ಚುಲಿ ಸೊ ಆಕ್ಷನ್ ಮಾಡ್ಕೊಳ್ಳೋಕೆ ಸೆಂಟ್ರಲ್ ಗವರ್ಮೆಂಟ್ಗೆ ಅಧಿಕಾರ ಇರುವಂತದ್ದು. ಸೊ ನಮಗೆ ಆಪ್ಷನ್ ಸಿ 1 ಮತ್ತು 3 ಮಾತ್ರನೇ ಸರಿಯಾದ ಉತ್ತರವಾಗಿದೆ. ಓಕೆನಾ. ಸೊ ಹಾಗಾಗಿ ಇದಿಷ್ಟು ಕ್ವಶನ್ಗಳೇನಂತಂದ್ರೆ ಆಕ್ಚುಲಿ ನಮಗೆ UPSC 2020 ಕೇಳಿರುವಂತಹ ಒಂದು ಪ್ರಿಲಿಮ್ಸ್ ನ ಕ್ವಶನ್ಸ್ ಗಳಾಗಿದ್ದು. ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾಗಿದೆ, ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಜೊತೆಗೆ ಈ PDF ಬೇಕಾದ್ರೆ ಸೊ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನ ನೋಡ್ಕೊಂಡು ನೀವು ಅದನ್ನ ಕ್ಲಿಕ್ ಮಾಡೋ ಮುಖಾಂತರ ಆಕ್ಸೆಸ್ ಮಾಡ್ಕೊಬಹುದು. ಓಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ಕ್ಲಾಸ್ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.